ನಮ್ಮ ಭಾರತ ದರ್ಶನ ಕ್ಲಬ್ನ 2ನೇ ಕಾರ್ಯಕ್ರಮ ಇಂದು ಸಂಪನ್ನಗೊಳ್ಳಲಿದೆ. ಈ ಕಾರ್ಯಕ್ರಮದ ಪ್ರಾರಂಭದಲ್ಲಿ ನಾವು ಗಣೇಶನ ಸ್ತುತಿಯನ್ನು ಮಾಡುತ್ತಾ ನಮ್ಮ ಈ ಕಾರ್ಯಕ್ರಮ ನಿರ್ವಿಘ್ನವಾಗಿ ನೆರವೇರಲಿ ಎಂದು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಪ್ರಸ್ತುತದೊಳಗೆದ ಮುಂಬೆಳಗಮಲದಂತದ ಗಭಸ್ತಿ ನವಪೂರ್ವ ಸಂಧ್ಯಾರುಣಂ ಬಾಲವಿನ್ಯಸ್ತ ಸಿಂಧೂರಂ ಅಂಕುರಿಪ ಪೊಂಬಿಸಿಲೊಡನೆ ಮೂಡುವೆಳನೇಸರು ಯಸೆವ ಮಸ್ತಕದ ಮಣಿಮಕುಟಮಾಗಲು ಉದಯಾಚಲದ ವಿಸ್ತಾರದಂತೆ ಭದ್ರಾಕೃತಿಯೊಳೊಪ್ಪುವ ಸಮಸ್ತ ಸಿದ್ಧಿ ಪ್ರದಾಯಕ ವಿನಾಯಕ ಸಮಸ್ತ ಸಿದ್ಧಿ ಪ್ರದಾಯಕ ವಿನಾಯಕ ಮಾಲ್ಪುದ ಮಗೆ ನಿರ್ವಿಘ್ನತೆಯನು ಸಮಸ್ತ ಸಿದ್ಧಿ ಪ್ರದಾಯಕ ವಿನಾಯಕ ಮಾಲ್ಪುದ ಮಗೆ ನಿರ್ವಿಘ್ನತೆಯನು ಎಲ್ರಿಗೂ ನಮಸ್ಕಾರ ಹಾಗೂ ತುಂಬು ಹೃದಯದ ಸ್ವಾಗತ. ವೀಕೆಂಡ್ ಆದ್ರೂ ಇಲ್ಲಿ ಸೇರಿದ್ದೀರಿ, ವೆಲ್ಕಮ್. ಭಾರತ ದರ್ಶನ ಕ್ಲಬ್ಬಿನ ಉದ್ದೇಶ ಸ್ವಲ್ಪ ನೆನಪಿಸ್ಕೊಂಡು ಬಿಡೋಣ. ಭಾರತದ ಧರ್ಮ, ಇತಿಹಾಸ, ದೇಗುಲ, ಸಂಸ್ಕೃತಿ, ಸಾಹಿತ್ಯ, ಶಾಸ್ತ್ರ, ಸಂಪ್ರದಾಯ, ತತ್ವ ಸಿದ್ಧಾಂತ, ಕಲೆ, ವಿಜ್ಞಾನ, ನೀತಿ ಹಾಗೂ ರಾಜಕೀಯ ವಿಷಯಗಳ ಬಗ್ಗೆ ಸಭ್ಯವಾದ, ಸಿವಿಲೈಸ್ಡ್ ಆದ ಚಿಂತನ ಮಂಥನ ಮಾಡುವ ಒಂದು ಚಾವಡಿ ಈ ಮಾಧ್ಯಮದಲ್ಲಿ ಕೊಡಬೇಕು ಅನ್ನೋದು ನಮ್ಮೆಲ್ಲರ ಮಹದಾಶಯ. ನಮ್ಮ ಕ್ಲಬ್ಬಿನ ಅಧಿಕೃತ ಉದ್ಘಾಟನೆಗೆ ಶತಾವಧಾನಿ ಡಾಕ್ಟರ್ ರಾ ಗಣೇಶರು ಬಂದಿದ್ರು. ಇದರಿಂದ ಕೇಳುಗರಲ್ಲಿ ಆಸಕ್ತಿ ಹಾಗೂ ನಮ್ಮ ಕಾರ್ಯಕ್ರಮಗಳ ಬಗ್ಗೆ ಎಕ್ಸ್ಪೆಕ್ಟೇಷನ್ ಬೆಳೆದಿತ್ತು ಅನ್ನೋದು ಸಹಜ. ಆರಂಭ ಶೂರತ್ವಾಗಬಾರದು ಅನ್ನೋ ಆತಂಕ ಬೇರೆ ನಮಗೆ. 2ನೇ ಕಾರ್ಯಕ್ರಮಕ್ಕೆ ಯಾವ ವಿಷಯ ಆಯ್ಕೆ ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾಗ ನಮ ಕಂಡಿದ್ದು ಭಾರತದ ಸಾಹಿತ್ಯ ಕ್ಷೇತ್ರದ ಶ್ರೀಮಂತ ಇತಿಹಾಸ ಹಾಗೂ ಅದರಲ್ಲಿ ಪ್ರಾಚಾರವಿಲ್ಲದೆ ಎಲೆಮರೆಯ ಕಾಯಿಗಳಂತೆ ಬದುಕಿ ಹಾಗೇ ಮರೆಯಾದ ಕವಿ ಶಿರೋಮಣಿಗಳು. ಈ ವಿಷಯದ ಮೇಲೆ ಒಂದು ದೊಡ್ಡ ಸರಣಿಯನ್ನೇ ಮಾಡಬಹುದು ಅಂತ ಅನಿಸ್ತು. ಹಾಗಾಗಿ ಮೊದಲನೇದಾಗಿ ನಾವು ಆಯ್ಕೆ ಮಾಡಿಕೊಂಡಿದ್ದು ಕವಿ ಕುಂಜರ ಕ್ಷೇಮೇಂದ್ರ. ಕುಂಜರ ಅಂದ್ರೆ ಆನೆ ಅನ್ನೋ ಅರ್ಥ ಇದೆ. ಆತನ ಕಾಲಘಟ್ಟದಲ್ಲಿ ಇದ್ದ ಕವಿಗಳಲ್ಲಿ ಹಾಗೂ ಇವತ್ತಿಗೂ ಕೂಡ ಬಹಳ ತೂಕದವನು. ಆತ ಸುಮಾರು 11ನೇ ಶತಮಾನದ ಆಸ್ಪಾಸ್ನಲ್ಲಿ ಭಾರತದ ಶಿರಸ್ಸಿಗೆ ಕಿರೀಟಪ್ರಾಯವಾಗಿರೋ ಸರಸ್ವತಿ ದೇವಿಯ ನೆಲೆಯಾದ ಕಾಶ್ಮೀರದ ನಿವಾಸಿ. ಇಡೀ ಭಾರತದಲ್ಲೇ ಮನಮಾತಾಗಿತ್ತು ಆತನ ಹೆಸರು. ಆಗಬೇಕಿತ್ತು, ಆದ್ರೆ ವಿಪರ್ಯಾಸ ನೋಡಿ. ಸರಿ, ಸೊ ಹಾಗಾಗಿ ನಾವು ಇವತ್ತಿನ ವಿಷಯ ತಗೊಂಡ್ವಿ. ಈ ವಿಷಯದ ಬಗ್ಗೆ ಅಧಿಕಾರಯುತವಾಗಿ ಮಾತನಾಡಬಲ್ಲವರು ನಮ್ಮ ಇವತ್ತಿನ ಅತಿಥಿಗಳಾದ ವಿದ್ವಾನ್ ವಿಜಯ ಸಿಂಹ ಆಚಾರ್ಯರು, ಉತ್ತಮ ವಾಗ್ಮಿಗಳು. ಯೂಟ್ಯೂಬ್ನಲ್ಲಿ ಅವರ ಅನೇಕ ವಿಡಿಯೋಗಳಿವೆ, ನೀವು ನೋಡಿರಬಹುದು. ಅವರ ಒಂದು ಕಿರುಪರಿಚಯ ಮಾಡಿಕೊಟ್ಬಿಡ್ತೀನಿ. ಆರಂಭದ ದಿನಗಳಲ್ಲಿ ಭಂಡಾರಕೆರೆ ಮಠದ ವಿದ್ಯೇಶ ತೀರ್ಥರಲ್ಲಿ ಅಧ್ಯಯನವನ್ನು ಮಾಡಿದ್ರು. ನಂತರದ ದಿನಗಳಲ್ಲಿ ವಿಶ್ವೇಶ ತೀರ್ಥರಡಿಯಲ್ಲಿ ಸುಧಾಂತ ವೇದಾಂತದ ಅಧ್ಯಯನ. ತದನಂತರ ಬನ್ನಂಜೆ ಗೋವಿಂದಾಚಾರ್ಯರ ಜೊತೆ ಅವರ ಪುಸ್ತಕಗಳ ಬರವಣಿಗೆಯಲ್ಲಿ ಸಹಾಯ ಹಸ್ತ ಕೊಟ್ಟು ಅವರ ಗರಡಿಯಲ್ಲಿ ಚೆನ್ನಾಗಿ ಪಳಗಿದವರು. ಕಾವ್ಯಗಳನ್ನು ಬಹಳ ಚೆನ್ನಾಗಿ ಓದಿ ಅರ್ಥ ಮಾಡಿಕೊಂಡವರು. ಅನೇಕ ಪುಸ್ತಕಗಳ ಕರ್ತೃ ಕೂಡ. ಕಾಳಿದಾಸನ ಋತು ಸಂಹಾರ, ದಂಡಿಯ ದಶಕುಮಾರ ಚರಿತೆ ಇತ್ಯಾದಿಗಳನ್ನು ಸಂಸ್ಕೃತದಿಂದ ಕನ್ನಡಕ್ಕೆ ತಂದ ಅಗಾಧ ಅನುಭವ ಇದೆ ಅವರಿಗೆ. ಬರೆದ ಲೇಖನಗಳಿಗಂತೂ ಲೆಕ್ಕವಿಲ್ಲ. ರಾಮಾಯಣ, ಮಹಾಭಾರತ ಹಾಗೂ ಪುರಾಣಗಳ ಆಪ್ತ ಪರಿಚಯ ಇದೆ ಅವರಿಗೆ. ಮಹಾಭಾರತ ಸಂಶೋಧನಾ ಪ್ರತಿಷ್ಠಾನ ಅನ್ನೋ ಜಾಗದಲ್ಲಿ ಕೆಲವು ವರ್ಷಗಳ ದುಡಿದ ಕಾಲದಲ್ಲಿ ಮಹಾಭಾರತದ 100 ಕಥೆಗಳು
ಅನ್ನೋ ಪುಸ್ತಕದ ಸಂಪಾದಕರು ಕೂಡ. ಭಾರತೀಯ ತತ್ವ ಸಿದ್ಧಾಂತಗಳನ್ನಲ್ಲದೆ ಪಾಶ್ಚಿಮಾತ್ಯ ಫಿಲಾಸಫಿಗಳನ್ನು ಕೂಡ ಓದ್ಕೊಂಡು ಎರಡರ ಬಗ್ಗೆ ತುಲನಾತ್ಮಕವಾಗಿ ಅಂದ್ರೆ ಕಂಪ್ಯಾರಿಟಿವ್ ಆಗಿ ಮಾತನಾಡಬಲ್ಲವರು. ಇಷ್ಟು ಸಾಲದೇನೋ ಅನ್ನೋ ಹಾಗೆ ಶ್ರೀಯುತರು ಸಿನಿಮಾ ಹಾಗೂ ಆಡ್ಸ್ ನ ಸ್ಕ್ರಿಪ್ಟ್ ಗಳ ಮೇಲೆ ಕೂಡ ಕೆಲಸ ಮಾಡಿದ್ದಾರಂತೆ. ಇವರ ಆಪ್ತವರ್ಗದವರು ಹೇಳಿದಂತೆ ವೇದಾಂತಿಗಳಿಗೆ ಬುದ್ಧಿಜೀವಿಗಳಾಗಿ, ಬುದ್ಧಿಜೀವಿಗಳಿಗೆ ವೇದಾಂತಿಗಳಾಗಿ ಕಾಣಿಸ್ತಾರೆ ಅಂತ. ಒಂದರ್ಥದಲ್ಲಿ ಶಾಸ್ತ್ರೀಯ ಆಧುನಿಕಗಳ ಸಮತೋಲಿತ ವ್ಯಕ್ತಿತ್ವ ಇವರದ್ದು. ಇವತ್ತಿನ ಪೀಳಿಗೆಗೆ ಮಾರ್ಗದರ್ಶನ ಕೂಡ ಮಾಡ್ತಾ ಬಂದಿದ್ದಾರೆ. ಕ್ಷೇಮೇಂದ್ರ ಇವರಿಗೆ ಪ್ರಿಯನಾದ ಕವಿ ಹಾಗೂ ಅವನ ಬಗ್ಗೆ ನಿರರ್ಗಳವಾಗಿ ಮಾತನಾಡ್ತಾರೆ. ಇಂಥ ಸಂಪನ್ಮೂಲ ವ್ಯಕ್ತಿ ಹಾಗೂ ಬಹುಮುಖಿಯಾಗಿ ಸಮಾಜಮುಖಿಯಾಗಿಯೂ ಇರುವ ಶ್ರೀಯುತರು ನಮ್ಮ ಕೋರಿಕೆಗೆ ಸ್ಪಂದಿಸಿ ನಮ್ಮ ಕ್ಲಬ್ನ ಇಂದಿನ ಅತಿಥಿಯಾಗಿ ಬಂದಿದ್ದಾರೆ. ಮುಂದಿನ 45ರಿಂದ 50 ನಿಮಿಷಗಳ ಕಾಲ ತಮ್ಮ ಉಪನ್ಯಾಸ ಮಾಡ್ತಾರೆ. ಕಡೆಯಲ್ಲಿ ಸಮಯದ ಅವಕಾಶ ಇದ್ರೆ ಅವರ ಉಪನ್ಯಾಸದಲ್ಲಿ ಕವರ್ ಆಗದೆ ಇರುವಂತಹ ಇವತ್ತಿನ ವಿಷಯದ ಬಗ್ಗೆ ಯಾವುದಾದ್ರೂ ಪ್ರಶ್ನೆಗಳಿದ್ರೆ ಕೆಲವರಿಗೆ ಕೇಳೋಕೆ ಅವಕಾಶ ಇರಬಹುದು. ಕಳೆದ ಸರ್ತಿ ಕೆಲವರಿಗೆ ಅಸಮಾಧಾನ ಇತ್ತು, ಎಲ್ರಿಗೂ ಪ್ರಶ್ನೆ ಕೇಳಲಿಕ್ಕೆ ಆಗ್ಲಿಲ್ಲ ಅಂತ. ನಾವು ಬಂದ ಅತಿಥಿಗಳ ಉಪನ್ಯಾಸದ ಮೇಲೆ ಹೆಚ್ಚು ಒತ್ತು ಕೊಡುವ ಕಾರಣ ಎಲ್ಲರ ಪ್ರಶ್ನೆಗಳನ್ನು ತಗೊಳ್ಳುವ ಅವಕಾಶ ಇರುವುದಿಲ್ಲ. ಸೊ ಅದರಿಂದ ಎಷ್ಟಾಗುತ್ತೋ ಅಷ್ಟು ಮಾಡೋಣ. ಸೊ ಜ್ಞಾನವರ್ಧನೆಗೆ ಒಳ್ಳೆ ಅವಕಾಶ ಇವತ್ತು. ಇನ್ನು ಸಮಯ ವ್ಯರ್ಥ ಮಾಡದೆ ಶ್ರೀಯುತ ವಿಜಯಸಿಂಹ ಆಚಾರ್ಯರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತ ಬಯಸ್ತೀನಿ. ಆಚಾರ್ಯರೇ, ಓವರ್ ಟು ಯು. ನಮಸ್ಕಾರ. ಎಲ್ಲ ಹಿರಿಯರಿಗೆ ನಮಸ್ಕಾರಗಳು. ಸಮಾನ ವಯಸ್ಕರಿಗೆ ಪ್ರೀತಿಯ ಅಭಿನಂದನೆಗಳು. ಕಿರಿಯರಿಗೆ ಪ್ರೀತಿಯ ನೆನಕೆಗಳು. ಕ್ಷೇಮೇಂದ್ರನ ಬಗ್ಗೆ ಮಾತನಾಡಬೇಕು ಅಂತ ನಮ್ಮ ರೋಹಿತ ಚಕ್ರತೀರ್ಥ ಅವರು ಕೇಳಿದಾಗ ಬಹಳ ಸಂತೋಷ ಆಯಿತು. ಅದಕ್ಕೆ ಒಂದು ಕಾರಣ ಉಂಟು. ನಾನು ಚಿಕ್ಕಂದಿನಲ್ಲಿ ಕ್ಷೇಮೇಂದ್ರನನ್ನ ಸ್ವಲ್ಪ ಕೇಳಿದ್ದೆ, ಅತ್ಯಂತ ಸ್ವಲ್ಪ. ಆಮೇಲೆ ಈ ಇಂಟರ್ನೆಟ್ ಎಲ್ಲರಿಗೂ ಸುಲಭವಾಗಿ ಸಿಗಲಿಕ್ಕೆ ಶುರು ಆದಾಗ ಹಳೆಯ ಸಂಸ್ಕೃತ ಪುಸ್ತಕಗಳನ್ನ ಹುಡುಕ್ತಾ ಹೋದಾಗ ಅವನ ಸಮಯ ಮಾತೃಕ ನೋಡಿ ದಿಗ್ಭ್ರಾಂತಿ ಆಗಿದ್ದುಂಟು. ಅಲ್ಲಿ ತನಕ ಕನ್ನಡ ಸಾಹಿತ್ಯದ ನಾವೀನ್ಯಗಳ ಬಗೆಗೆ ನನ್ನದೇ ಆದ ಕಲ್ಪನೆಗಳಿದ್ದು. ಉದಾಹರಣೆಗೆ ವೇಶ್ಯೆಯರ ಜೀವನದ ಬಗ್ಗೆ ಮೊಟ್ಟ ಮೊದಲು ಬರೆದದ್ದು ಶಿವರಾಮ ಕಾರಂತರು ಮೈಮನಗಳ ಸುಳಿಯಲ್ಲಿ. ಹೀಗೆ ಅತ್ಯಂತ ವ್ಯಂಗ್ಯವಾಗಿ ಬರಿತಾ ಇದ್ದದ್ದು ಬೀಚಿ. ಅವರಿಗೆ ಮೂಲ ಸ್ಫೂರ್ತಿಯಾಗಿ ಇದ್ದದ್ದು ವುಡ್ ಹೌಸ್ ಮೊದಲಾದ ಲೇಖಕರು. ಅವರು ಜೀವಸಂತ ಅನ್ನುವ ಪಾತ್ರವನ್ನ ನೋಡಿ ನಾನು ಈ ತರಹನೇ ಕನ್ನಡದಲ್ಲಿ ಸೃಷ್ಟಿ ಮಾಡಬೇಕು ಅಂತ ಹೇಳಿ ತಿಮ್ಮನನ್ನ ಸೃಷ್ಟಿ ಮಾಡಿದರು. ಈ ತರಹದ ಕಲ್ಪನೆಗಳು ಸಾಹಿತ್ಯವನ್ನು ಓದುವ ಆರಂಭದ ದಿನಗಳಲ್ಲಿ ಇತ್ತು. ಯಾಕೆಂದ್ರೆ ಆ ತರಹ ಅಲ್ಲಿ ಇತ್ತು. ನಾನು ಹಾಗೆ ಅಂದ್ಕೊಂಡಿದ್ದೆ ಕ್ಷೇಮೇಂದ್ರನನ್ನ ನೋಡುವ ತನಕ. ಕ್ಷೇಮೇಂದ್ರನನ್ನ ನೋಡಿ ಆದ ಮೇಲೆ ವಿಶ್ವ ಸಾಹಿತ್ಯದ ಬಗೆಗೆ ನನ್ನೆಲ್ಲ ಕಲ್ಪನೆಗಳು ಪುಡಿಪುಡಿಯಾಗಿ ಹೋಯ್ತು. ಆ ಪುಡಿಪುಡಿಯಾಗಿದ್ದಕ್ಕೆ ನಾನು ಬಹಳ ಸಂತೋಷ ಪಟ್ಟೆ. ನನ್ನ ಸೋಲಿನ ಬಗ್ಗೆ ಇವತ್ತು ಆನಂದ ಇದೆ. ಕಾರಣ ಏನು ಅಂತಂದ್ರೆ ವಿಶ್ವ ಸಾಹಿತ್ಯದ ಬೆಳವಣಿಗೆ ಮತ್ತೆ ಅದರ ವಿನ್ಯಾಸ ನಮ್ಮ ತಲೆಯಲ್ಲಿ ಹೇಗೆ ಕೂತಿರುತ್ತೆ, ನಿಜವಾಗಿಯೂ ಹಾಗೆ ಇರೋದಿಲ್ಲ ಅಂತ. ಕ್ಷೇಮೇಂದ್ರನ ಒಂದೊಂದು ಬರಹಗಳು ಅದ್ಭುತ. ಯಾಕೆ ಅದ್ಭುತ ಅಂತ ಹೇಳ್ತೇನೆ ನೋಡಿ. ಸಮಯ ಮಾತೃಕ ಅಂತ ಅವನದ್ದೊಂದು ಕೃತಿ. ಸಮಯ ಮಾತೃಕ ಹೇಳಿದರೆ ಒಪ್ಪಂದದ ತಾಯಿ ಅಂತ. ಸಮಯ ಅಂದ್ರೆ ಒಪ್ಪಂದ, ಮಾತೃಕ ಅಂತಂದ್ರೆ ತಾಯಿ. ಒಪ್ಪಂದದ ತಾಯಿ ಏನಿದು? ಒಬ್ಬ ಬೆಲೆವೆಣ್ಣು ತನ್ನ ವೃತ್ತಿಯಲ್ಲಿ ಸೋಲ್ತಾ ಇರ್ತಾಳೆ. ಅವಳಿಗೊಬ್ಬ ವೈದ್ಯ ಅಟಕಾಯಿಸಿಕೊಳ್ತಾನೆ, ಅವಳನ್ನ ಬಿಟ್ಟಿಯಾಗಿ ದುಡಿಸಿಕೊಳ್ತಾನೆ. ಈ ಮಾತನ್ನ ಎಚ್ಚರದಿಂದ ಕೇಳಿ. ಅವಳ ವೃತ್ತಿಯಲ್ಲಿ ಅವಳಿಗೆ ಮೇಲಿಕ್ಕೆ ಬರ್ಲಿಕ್ಕೆ ಆಗೋದಿಲ್ಲ.
ಅಂದುಕೊಂಡಷ್ಟು ಹಣ ಸಂಪಾದನೆ ಆಗೋದಿಲ್ಲ. ಆಗ ಬೆಲೆವೆಣ್ಣುಗಳ ಮೈಯ ಆರೋಗ್ಯ, ಮನಸ್ಸಿನ ಉಲ್ಲಾಸ, ಪ್ರಜ್ಞೆಯ ನೈಶಿತ್ಯ ಇವುಗಳನ್ನೆಲ್ಲ ಕಾಪಾಡಿಕೊಳ್ಳಬೇಕಾದ್ರೆ ನನಗೆ ಇನ್ನೊಬ್ಬಳ ಆಸರೆ ಬೇಕು ಅಂತ ಅವಳಿಗನ್ನಿಸುತ್ತೆ. ಆಗ ಆ ರೀತಿ ಮಾಮ ಅಂತ ಇವತ್ತೇನ್ ಹೇಳ್ತಾರೆ ಅಂಥವನನ್ನ ಸಂಪರ್ಕಿಸ್ತಾಳೆ. ಅವನ ಹೆಸರು ಕಂಕ ಅಂತ. ಅವ ಏನ್ ಮಾಡ್ತಾನೆ, ಲೋಕದಲ್ಲಿ ಎಲ್ಲ ಕಡೆ ಮೋಸ ಮಾಡಿ ಬಂದಿರುವ ಒಬ್ಬಳನ್ನ ಪರಿಚಯಿಸ್ತಾನೆ. ಅವಳಲ್ಲಿ ತನ್ನ ತಾಯಿಯನ್ನ ಕಂಡುಕೊಂಡು ವೃತ್ತಿಯಲ್ಲಿ ಮೇಲ್ಗಡೆ ಬರ್ತಾಳೆ. ದಿಸ್ ಇಸ್ ದ ಪ್ಲಾಟ್, ಇದು ಸ್ಟೋರಿ. ಆದ್ರೆ ಇದರಲ್ಲಿ ಇರುವ ಬಣ್ಣದ ವಿಚಾರ ಆಗಿರಬಹುದು, ಆ ಕ್ರಿಮಿನಲ್ ಸೆನ್ಸ್ ಆಗಿರಬಹುದು, ನಮಗೆ ಏನ್ ಕಲ್ಪನೆ ಇರುತ್ತೆ ಅಂತ ಹೇಳಿದ್ರೆ, ಕ್ರಿಮಿನಾಲಜಿಯನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡವರು ಇಂಗ್ಲಿಶಿನ ಕೆಲವು ಕಾದಂಬರಿಕಾರರು. ನನಗೆ ಮೊದಲು ಕಲ್ಪನೆ ಇದ್ದದ್ದು ಪೆರ್ರಿ ಮೇಸನ್ನು ಮತ್ತೆ ಜೇಮ್ಸ್ ಹ್ಯಾಡ್ಲಿ ಚೇಸ್. ಆಮೇಲೆ ಕನ್ನಡದಲ್ಲಿ ಆ ಯಾರು ಟಿ.ಕೆ. ರಾಮರಾಯರು. ಈ ತರಹ ಕೆಲವು ಜನರಿಗೆ ಮಾತ್ರ ಆ ಕ್ರಿಮಿನಾಲಜಿಯ ಆಳವಾದ ಸೆನ್ಸ್ ಇದ್ದದ್ದು, ಮತ್ತಿನ್ಯಾರಿಗೂ ಇಲ್ಲ ಅಂತ ಅಂದುಕೊಳ್ತಾ ಇದ್ದೆ. ಸಂಸ್ಕೃತದವ್ರಿಗಂತೂ ಇಲ್ವೇ ಇಲ್ಲ ಅಂತ ಅಂದುಕೊಳ್ತಾ ಇದ್ದೆ. ಆದ್ರೆ ಸಮಯ ಮಾತ್ರಕ ನೋಡಿ ಬೆಚ್ಚಿ ಬಿದ್ದೆ. ನೋಡಿ, ಆ ಒಂದು ಕೃತಿಯಲ್ಲಿ ಈ ಶಿವರಾಮ ಕಾರಂತರ 2 ಕಾದಂಬರಿಗಳ ಮಿಶ್ರಣ ಇದೆ. ಮೈಮನಗಳ ಸುಳಿಯಲ್ಲಿ ಮತ್ತೆ ಜಗದೋದ್ಧಾರನ ಅಂತ ಒಂದು ವ್ಯಂಗ್ಯವಾದ ಬರಹವನ್ನ ಬರೆದಿದ್ದಾರೆ. ಅವ್ರಿಗಿಂತಲೂ 1000 ಪಟ್ಟು ವ್ಯಂಗ್ಯ ಪಿತಾಮಹ ಕ್ಷೇಮೇಂದ್ರ. ಅವನ ಇಡೀ ಹೆಚ್ಚಿನ ಕೃತಿಗಳು ವ್ಯಂಗ್ಯ ಬರಹದಲ್ಲಿಯೇ ಇರೋದು. ಅದನ್ನ ಆ ಸಮಯ ಮಾತ್ರಕ ಓದ್ತಾ ಓದ್ತಾ ನನಗೆ ಬಹಳ ಆಶ್ಚರ್ಯ ಆಗ್ಲಿಕ್ಕೆ ಶುರು ಆಯ್ತು. ಹೀಗೆಲ್ಲ ಉಂಟಾ, ನಮಗೆ ಇದರ ಐಡಿಯಾನೇ ಬರ್ಲಿಲ್ವಲ್ಲ ಅಂತ. ಇದಾದ ಮೇಲೆ ನರ್ಮಮಾಲ ಅಂತ ಅವನ ಇನ್ನೊಂದು ಕೃತಿ. ಈ ಕ್ಷೇಮೇಂದ್ರನ ತಂದೆ ಪ್ರಕಾಶೇಂದ್ರ ಅಂತ ಒಬ್ಬ ದೊಡ್ಡ ಕವಿ. ಅವನು ರಾಜಸ್ಥಾನದಲ್ಲಿ ಇದ್ದವ. ತನ್ನ ತಂದೆಯ ಬಗೆಗೆ ಕ್ಷೇಮೇಂದ್ರ ಹೇಳ್ಕೊಳ್ತಾನೆ. ಸಾಮಾನ್ಯವಾಗಿ ಸಂಸ್ಕೃತ ಕವಿಗಳ ಕಾಲ ಮೊದಲಾದವುಗಳ ಪರಿಚಯ ನಮಗಿರೋದಿಲ್ಲ. ಅದರ ಮಧ್ಯೆ ಒಂದು ತುಂಟ ಶ್ಲೋಕ ಒಂದು ಇದೆ. ಕಾವ್ಯಾಸ್ವಾದನ ವೇಳಾಯಾಮ್ ಕವಿಕಾಲ ವಿಚಿಂತಕಾಹ. ಕಾವ್ಯವನ್ನ ಆಸ್ವಾದನೆ ಮಾಡೋದು ಬಿಟ್ಟು ಕವಿಯ ಕಾಲ ಯಾವುದು, ಕವಿಯ ಅಪ್ಪ ಯಾರು, ಕವಿಯ ಅಮ್ಮ ಯಾರು ಅಂತ ಹೇಳಿ ಚಿಂತನೆ ಮಾಡೋದು ಹೇಗೆ ಅಂತಂದ್ರೆ, ಮೊದಲ ರಾತ್ರಿ ಹೆಣ್ಣಿನ ಬಟ್ಟೆಯ ಬೆಲೆಯ ಬಗ್ಗೆ ಚಿಂತನೆ ಮಾಡಿದಂತೆ ಅಂತ ಸಂಸ್ಕೃತದಲ್ಲಿ ಒಂದು ತೀವ್ರವಾದ ಹಾಸ್ಯೋಕ್ತಿ ಇದೆ. ಆದ್ರೆ ಕ್ಷೇಮೇಂದ್ರನ ವಿಚಾರದಲ್ಲಿ ಹಾಗೇನೂ ಇಲ್ಲ. ಅವನು ಸ್ಪಷ್ಟವಾಗಿ ಎಲ್ಲ ಕಡೆ ಬರದ ದಿನಾಂಕ, ತನ್ನ ತಂದೆ ತಾಯಿ ಇವರೆಲ್ಲರ ಬಗೆಗೆ ಹೇಳಿಕೊಳ್ತಾನೆ. ಕಾಶ್ಮೀರೇ ಶ್ವಭವತ್ ಸಿಂಧು ಜನ್ಮಾಸ್ ಚಂದ್ರ ಇವಾಪರಃ ಪ್ರಕಾಶೇಂದ್ರ ಸ್ಥಿರಾಯಸ್ಯ ಪೃಥ್ವ್ಯಸ್ಯ ಕೀರ್ತಿ ಕೌಮುದಿ. ನನ್ನ ಅಪ್ಪ ಪ್ರಕಾಶೇಂದ್ರ ಸದಾ ದಾನಾರ್ದ್ರಹಸ್ತೇನ ಮಹತಾ ಭದ್ರಮೂರ್ತಿನ ಸಾಧು ಕುಂಜರಿತಾಯೇನ ಪ್ರಾಪ್ತ ಕೀರ್ತಿ ಪತಾಕಿನ. ಅವನು ತನ್ನದೇ ಆದ ಸ್ಟೈಲ್ನ ಲೈಫ್ ಅನ್ನ ಲೀಡ್ ಮಾಡ್ತಾ ಇದ್ದ. ಅದರಿಂದಾಗಿ ಅವನಿಗೆ ಕವಿಕುಂಜರ ಅಂತ. ಕ್ಷೇಮೇಂದ್ರನು ಕೂಡ ಕವಿಕುಂಜರ. ಕುಂಜರ ಅಂದ್ರೆ ಶ್ರೇಷ್ಠ ಅಂತನೂ ಅರ್ಥ ಇದೆ. ಕವಿಗಳಲ್ಲಿ ಅತ್ಯಂತ ಮಿಗಿಲಾದವ ಅಂತ. ಹೀಗೆ ತನ್ನ ಬಗೆಗೆ ಬರ್ಕೊಳ್ತಾನೆ. ಇದು ಯಾವಾಗ ರಚನೆ ಆಗಿದ್ದು ಅಂತ ಕೂಡ ಅವನು ವತ್ಸರ ಮತ್ತೆ ಪರಿವತ್ಸರವೋ ದಿನಾಂಕ, ಅಂದ್ರೆ ಅವಾಗ ತಿಥಿ, ದಿನಾಂಕ ಇರ್ಲಿಲ್ವಲ್ಲ, ತಿಥಿ ಮೊದಲಾದವುಗಳನ್ನ ಹೇಳ್ತಾನೆ. ಆ ಎಲ್ಲವನ್ನ ನಾವು ನೋಡಿದರೆ 1050ನೇ ಇಸ್ವಿಯಲ್ಲಿ ಅನೇಕ ಕೃತಿಗಳು ಕೊನೆಯಾಗಿದ್ದು ಕಂಡಿವೆ. ಅಂದ್ರೆ ಅಷ್ಟು ಹಳೆ ಕಾಲದಲ್ಲಿ ಈ 2 ಕಾದಂಬರಿಗಳ, ನಾವು ಇವತ್ತು ಕ್ಲಾಸಿಕ್ ಅಂತ ಶಿವರಾಮ ಕಾರಂತರನ್ನ ಏನು ಕರಿತೇವೆ, ಅವರ 2 ಕಾದಂಬರಿಗಳ ಸಮ್ಮೇಳನ ಇದೆ ಅಂತ ಅನ್ನೋದೇ ಒಂದು ಅಚ್ಚರಿ.
ಆಮೇಲೆ ವ್ಯಂಗ್ಯ. ಆ ವ್ಯಂಗ್ಯಕ್ಕಂತೂ ಕೊನೆನೇ ಇಲ್ಲ. ಅವನು ಯಾಕೆ ವ್ಯಂಗ್ಯವನ್ನ ಅವನು ಬರಿತಾನೆ? ಅದರ ಬಗ್ಗೆ ಅವನೇ ಒಂದು ಮಾತು ಹೇಳ್ಕೊತಾನೆ. ನಾನು ಯಾಕೆ ವ್ಯಂಗ್ಯವನ್ನ ಬರೀತೇನೆ, ಯಾಕೆ ಬಹಳ ತಮಾಷೆಯಾಗಿ ತೀವ್ರವಾಗಿ ಚುಚ್ಚುವ ಹಾಗೆ, ಸಮಾಜ ಬೆಚ್ಚುವ ಹಾಗೆ ಯಾಕೆ ಬರಿತೇನೆ ನಾನು ಅಂತ ಅವನೊಂದು ಕಾರಣವನ್ನ ಹೇಳ್ತಾನೆ. ಅದು ಬಹಳ ಒಳ್ಳೆಯ ಕಾರಣ. ಏಕೆಂದ್ರೆ ವ್ಯಂಗ್ಯವಾಗಿ ಬಹಳ ಜನ ಬರೀತಾರೆ, ಆದರೆ ಅದರಿಂದ ಜನ ಏನ್ ತಿಳ್ಕೊಳ್ಬೇಕು ಅಂತ ಅವ್ರು ಹೇಳಿರೋದಿಲ್ಲ. ಅದರಿಂದಾಗಿ ಅದು ಮಿಸ್ಇಂಟರ್ಪ್ರಿಟ್ ಆಗಿದ್ದು ಇದೆ. ಅವನು ಹೇಳ್ತಾನೆ, ಹಾಸೇನ ಲಜ್ಜಿತೋತ್ಯಂತಂ ನದೋಷೇಷು ಪ್ರವರ್ತತೆ ಜನಸ್ತದುಪಕಾರಾಯ ಮಮಾಯಂ ಸ್ವಯಮುದ್ಯಮಃ. ನನಗೆ ಸಮಾಜದ ಬಗ್ಗೆ ಕಾಳಜಿ ಉಂಟು. ತಮಾಷೆ ಮಾಡಿದರೆ ಆ ತಮಾಷೆಗೆ ನೊಂದು ಅಥವಾ ಹೆದರಿ ಕೆಟ್ಟ ಕೆಲಸವನ್ನ ಮಾಡೋದನ್ನ ಬಿಡ್ತಾರೆ ಜನ. ಆ ಕಾರಣದಿಂದ ನಾನು ಈ ವ್ಯಂಗ್ಯಪೂರ್ಣವಾದ ಬರಹವನ್ನ ಬರಿತೇನೆ ಅಂತ ಹೇಳ್ತಾನೆ. ಸಾಮಾನ್ಯವಾಗಿ ನಟರ ಬಗ್ಗೆ ಬರೀತಾನವನು. ನಟರ ಬಗ್ಗೆ, ವಿಟರ ಬಗ್ಗೆ, ವೇಶ್ಯೆಯರ ಬಗ್ಗೆ, ವ್ಯಾಪಾರಿಗಳ ಬಗ್ಗೆ ಬರೀತಾನೆ. ಎಲ್ಲಕ್ಕಿಂತ ಮಿಗಿಲಾಗಿ ಹಿಪಾಕ್ರಸಿಯ ಬಗ್ಗೆ ಬಹಳ ಬರೀತಾನೆ. ನಮಗೆ ಇವತ್ತು ಸರ್ಕಾರಿ ನೌಕರಿಯಿಂದ ಹೊರಗಡೆ ಇರುವವರು ಸರ್ಕಾರದ ಕಾರ್ಯವೈಖರಿಯ ಬಗ್ಗೆ ವ್ಯಂಗ್ಯವಾಗಿ ಬರೆಯೋದನ್ನ ನಾವು ನೋಡುತ್ತೇವೆ. ಆದರೆ ಸರ್ಕಾರಿ ನೌಕರಿಯ ಪರಿಧಿಯ ಒಳಗಡೆ ಇದ್ದವರು ವ್ಯಂಗ್ಯವಾಗಿ ಬರೀಲಿಕ್ಕೆ ಇವತ್ತು ಅನುಮತಿ ಇಲ್ಲ. ಆದರೆ ಕ್ಷೇಮೇಂದ್ರ ಸರ್ಕಾರಿ ನೌಕರಿಯ ಪರಿಧಿಯಲ್ಲಿ ಇದ್ದವ. ಅವನು ನರ್ಮಮಾಲ ಅಂತ ಹೇಳಿ ಒಂದು ಕೃತಿಯನ್ನ ಬರೆದಿದ್ದಾನೆ. ಅದರಲ್ಲಿ ಒಬ್ಬ ಕ್ಲರ್ಕ್ ಯಾವ ರೀತಿ ದೇವಸ್ಥಾನವನ್ನ ಹಾಳು ಮಾಡಬಹುದು ಅಥವಾ ಒಂದು ಸಂಸ್ಥೆಯನ್ನ ಹಾಳು ಮಾಡಬಹುದು ಅಂತನ್ನೋದ್ರ ಬಗ್ಗೆ ತೀರಾ ವ್ಯಂಗ್ಯವಾಗಿ ಬರೆದಿದ್ದಾನೆ. ಆ ವ್ಯಂಗ್ಯವನ್ನ ಹೇಳಲಿಕ್ಕೆ ನೀವು ಅದನ್ನ ಸ್ವಲ್ಪ ಗಮನ ಇಟ್ಟು ಕೇಳಿ. ಹಿಂದೆ ಎಲ್ಲ ದೈತ್ಯರು ಸೋತು ಹೋದ್ರು, ಎಷ್ಟೋ ಜನ ಸತ್ತು ಹೋದ್ರು. ಅವರ ಮನೆಯಲ್ಲಿ ಒಬ್ಬ ಕೆಲಸ ಮಾಡ್ತಾ ಇದ್ದ. ಅವನು ಕಲಿಯನ್ನ ಕುರಿತು ತಪಸ್ಸು ಮಾಡಿದ. ತಪಸ್ಸು ಮಾಡಿ ಕಲಿಯನ್ನ ಕೇಳದಂತೆ, ನಾನು ಎಲ್ಲ ದೇವಾಲಯಗಳನ್ನ ನಾಶ ಮಾಡಬೇಕು ಅಂತ. ಅದಕ್ಕೆ ಅವನು ಕಲಿ ಕ್ಲರ್ಕ್ ಆಗಪ್ಪ ಅಂತ ಹೇಳಿ ಆಶೀರ್ವಾದ ಮಾಡಿದ ಅಂತೆ. ದೇವಾಲಯದ ಸಂಪತ್ತನ್ನ ಮಸಿಯಿಂದ ನುಂಗಲಿಕ್ಕಾಗಿ ಮಸಿ ಧೌತಿಯನ್ನು, ದೇವಾಲಯಗಳ ಹಣೆ ಬರಹವನ್ನು ಬದಲಾವಣೆ ಮಾಡ್ಲಿಕ್ಕಾಗಿ ಕೈಯಲ್ಲಿ ಕಂಠವನ್ನು ಹಿಡಿದು ಬಂದ ಅಂತ. ಅಂದ್ರೆ ಅಷ್ಟು ವ್ಯಂಗ್ಯ. ನರ್ಮಮಾಲ ಲೆಕ್ಕಿಗರ ಬಗ್ಗೆ, ಅಕೌಂಟೆಂಟ್ಗಳ ಬಗ್ಗೆ ಇರುವ ವ್ಯಂಗ್ಯ ಬರಹ. ಯಾವಾಗ? 11ನೇ ಶತಮಾನದ ಆದಿಯಲ್ಲಿ, 1050. ನಮಗೆ ಅದು ಗೊತ್ತಿಲ್ಲ. ನಾವು ಎಲ್ಲ ವ್ಯಂಗ್ಯಗಳು ಈಗ ಶುರು ಆಯ್ತು, ಆಗ ಶುರು ಆಯ್ತು, ಹಂಗ್ ಶುರು ಆಯ್ತು ಅಂತ ಅಂದುಕೊಳ್ತಾ ಇರ್ತೇವೆ. ಕಣ್ತೆರೆದು ಹಿಂದೆ ನೋಡಿದರೆ ನಮ್ಮ ಕಣ್ಮುಂದೆ ಇರೋದು ಅಸಾಧಾರಣವಾದದ್ದಲ್ಲ, ಇದು ಸಾಧಾರಣವೇ. ನಾವು ಇದನ್ನ ತಿಳ್ಕೊಂಡಿರ್ಲಿಲ್ಲ ಅಷ್ಟೇ, ನಾವು ಇದನ್ನ ಹೊಸದಾಗಿ ನೋಡ್ತಾ ಇದ್ದೇವೆ ಅಂತ ನಮಗನ್ನಿಸುತ್ತೆ. ಕ್ಷೇಮೇಂದ್ರನ ಬಹಳ ಮುಖ್ಯವಾದ ಕೊಡುಗೆ ವ್ಯಂಗ್ಯ ಬರಹಗಳೇ. ದರ್ಪದಲನ ಅದು ಒಂದು ವ್ಯಂಗ್ಯ ಬರಹ. ಸಮಯ ಮಾತೃಕ ಅಂತೂ ನಾವು ನೋಡಿದ್ದೇವೆ. ದೇಶೋಪದೇಶ, ಬೇರೆ ಬೇರೆ ದೇಶದವರು ಯಾವ ರೀತಿ ಇರ್ತಾರೆ ಅಂತ ಅವತ್ತಿನ ಕಾಲದಲ್ಲಿ ಬಂದ ಬರಹ. ಪ್ರಾದೇಶಿಕ ಭೇದದ ಮೇಲೆ ಜನರ ವರ್ತನೆ ಯಾವ ರೀತಿ ಬದಲಾಗತ್ತೆ, ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ಜನರು ಯಾವ ರೀತಿ ಇರ್ತಾರೆ ಅಂತ. ಅದು ನಾವು ಭೈರಪ್ಪನವರ ಕಾದಂಬರಿ ನೆಲೆಯಲ್ಲಿ ಜವರಾಯಿ ಅಂತ ಒಬ್ಬ ಬಿಸ್ನೆಸ್ ಮ್ಯಾಗ್ನೆಟ್ ಬರ್ತಾನೆ, ಅವನ ಮಾತಿನಿಂದ ಗ್ರಹಿಸೋದು. ಅಂದ್ರೆ ಭೈರಪ್ಪನವರಿಗೆ ಆ ಗ್ರಹಿಕೆ ಇದೆ ಅಂತ. ಅದರಲ್ಲಿ ನಾವು ನೋಡಿ ಆಶ್ಚರ್ಯ ಪಡುತ್ತೇವೆ. ನೋಡಿದ್ರ ಬೇರೆ ಬೇರೆ ದೇಶದ ಜನರ ಮತಿಭೇದವನ್ನ ಯಾವ ರೀತಿ ಹೇಳಿದ್ದಾರೆ ಅಂತ. ಆದ್ರೆ ಅದ್ರ ಬಗ್ಗೆ ಒಂದು ಗ್ರಂಥವೇ ಉಂಟು.
ದೇಶೋಪದೇಶ ಅಂತ. ನಮಗೆ BGL ಸ್ವಾಮಿಯವರ ಬರಹಗಳನ್ನು ನೋಡಿದಾಗ ಆಶ್ಚರ್ಯ ಅಂತ ಅನ್ನಿಸುತ್ತೆ. ಏನದು ನಿಶಿತವಾದ ವ್ಯಂಗ್ಯ, ಜೊತೆಗೆ ಸದಭಿರುಚಿಯ ಹಾಸ್ಯ, ಸಂಶೋಧನೆಯ ಆಳ, ವಿಷಯದ ಗಹನತೆ ಎಲ್ಲವೂ ಮಿಶ್ರವಾಗಿದೆ ಅಂತ. ಅದು ಕೂಡ ನಾವು ಕ್ಷೇಮೇಂದ್ರನಲ್ಲಿ ಕಾಣಲಿಕ್ಕೆ ಸಾಧ್ಯ ಇದೆ. ಇಷ್ಟು ವ್ಯಂಗ್ಯ ಬರಹಗಳನ್ನ ಬರೆದಿರುವ ಕ್ಷೇಮೇಂದ್ರ ಅದೇ ಏಟಿಗೆ ರಾಮಾಯಣ ಮಂಜರಿ ಬರೆದಿದ್ದಾರೆ. ವಾಲ್ಮೀಕಿ ರಾಮಾಯಣದ ಸಾರ, ಮತ್ತೆ ವಾಲ್ಮೀಕಿ ರಾಮಾಯಣವನ್ನ ನಾನು ಹೇಗೆ ಗ್ರಹಿಸಿದ್ದೇನೆ ಎನ್ನುವ ವಿವರ, ಮಹಾಭಾರತವನ್ನು ನಾನು ಹೇಗೆ ಗ್ರಹಿಸಿದ್ದೇನೆ ಎನ್ನುವ ವಿವರ ಭಾರತ ಮಂಜರಿ. ಸಂಕ್ಷೇಪವೂ ಆಗತ್ತೆ. ಆಮೇಲೆ ನಾವು ಯಾವ ರೀತಿ ಓದಬೇಕು ಅನ್ನುವ ಮಾರ್ಗದರ್ಶನವೂ ಆಗತ್ತೆ. ಭಾರತ ಮಂಜರಿ ಅಲ್ಲೇ ಹರಿವಂಶದ ಕಲ್ಪನೆಯೂ ಬಂದಿದೆ. ರಾಮಾಯಣ ಮಂಜರಿಯಲ್ಲಿ ಉತ್ತರಕಾಂಡದ ನಿರೂಪಣೆಯೂ ಬಂದಿದೆ. ಅದರಿಂದ ನಮಗೆ ಅರ್ಥ ಆಗತ್ತೆ, ಉತ್ತರಕಾಂಡ ಅನ್ನೋದು ಇತ್ತೀಚೆಗೆ ಸೇರಿಸಿದ್ದು ಅಂತ ಏನೂ ಇಲ್ಲ. ಕ್ಷೇಮೇಂದ್ರ ಅದನ್ನ ರಾಮಾಯಣದ ಭಾಗ ಅಂತ ಪರಿಗಣಿಸಿದ್ದಾನೆ. ಅದರಿಂದ ನಿಶಂಕೆಯಿಂದ ಅನೇಕ ಇನ್ನು ಹಿಂದಿನವರೆಲ್ಲ ಅದನ್ನು ಗ್ರಹಿಸಿದ್ದಾರೆ. ಉತ್ತರಕಾಂಡವನ್ನು ರಾಮಾಯಣದ ಭಾಗ ಅಂತ ನಾವು ಧೈರ್ಯವಾಗಿ ಹೇಳಬಹುದು ಅಂತ. ಹೀಗೆ ಬೆಲೆವೆಣ್ಣುಗಳ ಬಗ್ಗೆ ಸಲೀಸಾಗಿ ಲೇಖನಿಯನ್ನ ಓಡಿಸುವ ಕ್ಷೇಮೇಂದ್ರ ದಶಾವತಾರ ಚರಿತವನ್ನೂ ಬರೆದಿದ್ದಾನೆ. ಭಾಗವತ ಪುರಾಣದಲ್ಲಿ ಕಾಣಿಸುವ 10 ಅವತಾರಗಳು, ವಸ್ತುತಃ ಭಾಗವತದಲ್ಲಿ 22 ಅವತಾರಗಳು ಉಂಟು. ಕಾಲಕ್ಕೆ ತಕ್ಕ ಹಾಗೆ ಕೆಲವೊಂದು ರೂಪಗಳ ಚರಿತ್ರೆಯನ್ನ ಸಂಕ್ಷಿಪ್ತವಾಗಿ ವೇದವ್ಯಾಸರು ಹೇಳಿರ್ತಾರೆ, ಕೆಲವೊಂದನ್ನ ವಿಸ್ತಾರವಾಗಿ. ಈ ಕಾಲಕ್ಕೆ ಹತ್ತಿರವಾದದ್ದು ಅಂತ ಹೇಳಿ ಕೃಷ್ಣಾವತಾರದ ವಿಸ್ತಾರ ಇದೆ. ಕೂರ್ಮಾವತಾರ ಬಹಳ ಚಿಕ್ಕದು ಅಂತ ಹೇಳೋ ಅಗತ್ಯ ಇಲ್ಲ. ಕಾರಣ ಏನು ಅಂದ್ರೆ, ಕೂರ್ಮಾವತಾರ ನಮ್ಮ ಕಾಲಕ್ಕೆ ಬಹಳ ದೂರ ಇರುವಂಥದ್ದು, ಮತ್ಸ್ಯಾವತಾರ ನಮ್ಮ ಕಾಲಕ್ಕೆ ಬಹಳ ದೂರ ಇರತಕ್ಕಂಥದ್ದು, ಆದ್ರೆ ಬೇರೆ ರೂಪಗಳಿಗಿಂತ ಹತ್ತಿರ. ಕಾಲದ ಈ ವಿಸ್ತಾರ ನಮ್ಮ ಅರಿವಿಗೆ ಬರಬೇಕು. ವೇದವ್ಯಾಸರು ಆಗಾಗ ಬಂದು, ವ್ಯಾಸ ಅನ್ನೋದೊಂದು ಪದವಿ, ಆ ವ್ಯಾಸ ಅನ್ನುವ ಪದವಿಯಲ್ಲಿ ಸಾಕ್ಷಾತ್ ನಾರಾಯಣನೂ ಆಗಾಗ ಬರ್ತಾನೆ. ಅದಕ್ಕೊಂದು ಕ್ರಮ ಉಂಟು. ವೇದವ್ಯಾಸನಾಗಿ ತೃತೀಯಾದಿಶು, ತೃತೀಯೇ ಸಪ್ತಮೇ ಚೈವ ಷೋಡಶೆ ಪಂಚವಿಂಶಕೆ ಅಷ್ಟಾವಿಂಶೇ ಯುಗೇ ಕೃಷ್ಣ ಅಂತ ಹೇಳಿ ಒಂದು ಲೆಕ್ಕ ಉಂಟು. ಸಾಕ್ಷಾತ್ ನಾರಾಯಣ ವೇದವ್ಯಾಸರಾಗಿ ಬರೋದು 3, 7, 16, ಹಾಗೆ 24, 28 ಹೀಗೆ. ಅಂದ್ರೆ ಆ ತರಹ ವ್ಯಾಸ ಪದವಿಯಲ್ಲಿ ಆಗಾಗ ದೇವರು ಬರ್ತಾನೆ, ಬೇರೆಯವರು ವೇದವ್ಯಾಸರಾಗ್ತಾರೆ. ಮುಂದಿನ ಮನ್ವಂತರದಲ್ಲಿ ವ್ಯಾಸರಾಗೋದು ಅಶ್ವತ್ಥಾಮ ಆಚಾರ್ಯರು, ದ್ರೋಣಾಚಾರ್ಯರ ಮಗ. ಇದೆಲ್ಲ ಕೂರ್ಮ ಪುರಾಣದಲ್ಲಿಯೇ ಇರತಕ್ಕಂಥದ್ದು. ವೇದವ್ಯಾಸರು ಇದನ್ನ ಕಾಲದ ಪರಿಧಿಯಲ್ಲಿ ನಿರೂಪಣೆ ಮಾಡ್ಕೊಂಡು ಹೋಗ್ತಾರೆ. ಅಂದ್ರೆ ಯಾವ ಕಾಲಕ್ಕೆ ಯಾವುದು ಹತ್ತಿರವೋ ಅದನ್ನ ವಿಸ್ತಾರವಾಗಿ ಹೇಳ್ತಾರೆ, ಯಾವುದು ದೂರವೋ ಅದನ್ನ ಸಂಕ್ಷಿಪ್ತವಾಗಿ ನಿರೂಪಣೆ ಮಾಡ್ತಾರೆ. 10 ಅವತಾರ ದೇವರದ್ದು ಅಂತ ಯಾಕೆ ನಾವು ಚಿಂತನೆ ಮಾಡೋದು ಅಂದ್ರೆ, ನಮ್ಮ ಕಾಲಕ್ಕೆ ಹತ್ತಿರ ಅಂತ. ಕೃಷ್ಣಾರ್ಪಣಮಸ್ತು ಅಂತ ಯಾಕೆ ಕೃಷ್ಣನ ಗೀತೆಯನ್ನ ಹೇಳತಕ್ಕಂಥದ್ದು, ಕರ್ಮಗಳನ್ನೆಲ್ಲ ಕೃಷ್ಣನಿಗೆ ಅರ್ಪಣೆ ಮಾಡೋದು ಅಂತಂದ್ರೆ, ಕೃಷ್ಣಾವತಾರ ನಮಗೆ ಅತ್ಯಂತ ಹತ್ತಿರ ಅಂತ, ಉಳಿದದ್ದೆಲ್ಲ ದೂರ.
ಈ ತರಹದ ಕಾಲದ ಹಿನ್ನೆಲೆಯಲ್ಲಿ 10 ಅವತಾರಗಳನ್ನ ಮುಖ್ಯವಾಗಿ ನಾವು ಚಿಂತನೆ ಮಾಡೋದು. ದೇವರದ್ದು 10 ಅವತಾರ ಅಂತ ಹೇಳಬಾರದು, 10 ಅವತಾರಗಳ ಹಿನ್ನೆಲೆಯನ್ನು ಹೀಗೆ ಚಿಂತನೆ ಮಾಡೋದು. ಇದು ಪ್ರಾಚೀನ ಭಾರತದ ಕ್ರಮ, ದೇವತಾ ಚಿಂತನೆಯ ಕ್ರಮ. ಆ ಕ್ರಮವನ್ನ ಕ್ಷೇಮೇಂದ್ರ ದಶಾವತಾರ ಚರಿತ ಅಂತ ಭಾಗವತದಲ್ಲಿ ಇರತಕ್ಕಂಥದ್ದನ್ನ ಬಹಳ ಸೊಗಸಾಗಿ ಸಮಪ್ ಮಾಡಿ ಅದರಲ್ಲಿ ತನ್ನ ಚಿಂತನೆಯನ್ನ ಕೊಟ್ಟಿದ್ದಾನೆ. ಆ ರೂಪಗಳನ್ನ ನಾನು ಹೇಗೆ ಚಿಂತನೆ ಮಾಡ್ತೇನೆ ಅಂತ ಅದು ನಮಗೆ ಮಾರ್ಗದರ್ಶನವೂ ಹೌದು. ಅದೊಂದು ಅವನ ಚಿಂತನೆ ಅನ್ನೋದು ನಮ್ಮ ರೋಲ್ ಮಾಡಲ್ಲೂ ಹೌದು. ಇದೇ ರೀತಿ ರಾಘವೇಂದ್ರ ಸ್ವಾಮಿಗಳು ಒಂದು ಅವತಾರ ಸ್ತುತಿಯನ್ನ ಬರೆದಿದ್ದಾರೆ. ಅವರ ಧ್ಯಾನದಲ್ಲಿ ಈ ಮತ್ಸ್ಯ ಕಂಡ ಬಗೆ ಹೇಗೆ, ಕೂರ್ಮ ಕಂಡ ಬಗೆ ಹೇಗೆ ಅಂತ ಇವರಿಬ್ಬರ ಚಿಂತನೆಯನ್ನ ಜೋಡಿಸಿ ನೋಡಿದರೆ ಧ್ಯಾನಕ್ಕೆ ಬಹಳ ಉಪಯುಕ್ತ ಆಗತ್ತೆ. ಆ ತರಹದ ಚಿಂತನೆಯೂ ಇದೆ ನೋಡಿ. ಬೆಲೆವೆಣ್ಣುಗಳ ಬಗ್ಗೆ ಬಿಡುಬೀಸಾಗಿ ಬರೆಯುವ ಕ್ಷೇಮೇಂದ್ರ ಭಾಗವತ ಪುರಾಣದ 10 ಅವತಾರಗಳನ್ನ ಪ್ರಧಾನವಾಗಿ ಗ್ರಹಿಸಿ ಅದರ ಬಗ್ಗೆಯೂ ಬರೆದಿದ್ದಾನೆ. ಒಬ್ಬನ ಬರಹ ಹೀಗೆ ಆ ಮೂಲ ತೂಲಗಳನ್ನ ವ್ಯಾಪಿಸಿ ಇರುವುದು ಬಹಳ ವಿಶಿಷ್ಟ. ಯಾಕೆಂದ್ರೆ ಬರಹಗಾರನಿಗೆ ಒಂದು ಸರ್ಕಲ್ ಇರ್ತದೆ, ಆ ಪರಿಸರದ ಪ್ರಭಾವವನ್ನ ಮೀರಿ ಆಚೆ ಹೋಗೋದೇ ಇಲ್ಲ. ಕೆಲವೊಬ್ಬರಂತೂ ಒಂದು ಶೈಲಿಗೆ ಜೋತು ಬಿದ್ರೆ ಏನೋ ಬರೀಲಿಕ್ಕೆ ಹೋಗಿ ಮತ್ತೆ ಅಲ್ಲೇ ಬಂದ್ಬಿಡ್ತಾರೆ. ಕನ್ನಡದ ಪ್ರಸಿದ್ಧ ತಥಾಕಥಿತ ಬುದ್ಧಿಜೀವಿಗಳೊಬ್ರು ಅವರು ಹೇಳ್ತಾ ಇದ್ರು, ನಾನು ಥ್ರಿಲ್ಲರ್ನ ಬರೀಲಿಕ್ಕೆ ಹೋದೆ, ಆದ್ರೆ ಅದು ಅಭ್ಯಾಸ ಬಲದಿಂದ ಮಾನವೀಯ ಸಂಬಂಧಗಳನ್ನ ಹೇಳಿಬಿಟ್ಟಿತು ಅಂತ. ಹೇಳಿ ಹೋಗು ಕಾರಣ ಅಂತನೋ ಏನೋ ಆ ಕಾದಂಬರಿಯ ಹೆಸರು. ಅವ್ರು ಬರೀಲಿಕ್ಕೆ ಹೋಗಿದ್ದು ಸೈಕಲಾಜಿಕಲ್ ಥ್ರಿಲ್ಲರ್, ಆದ್ರೆ ಆಗಿದ್ದು ಫ್ಯಾಮಿಲಿ ಬ್ಯಾಕ್ಗ್ರೌಂಡಿನ ಹಿನ್ನೆಲೆಯಲ್ಲಿ ಇರುವ ಎಮೋಷನಲ್ ರೈಟಿಂಗ್ ಆಗಿ ಬದಲಾಗಿ ಹೋಗಿತ್ತು. ಆ ಹಿನ್ನೆಲೆಯಲ್ಲಿ ನಾವು ನೋಡ್ತಾ ಇರ್ತೇವೆ, ಬರಹಗಾರ ತನ್ನ ಪರಿಸರವನ್ನ ಬಿಟ್ಟು ಆಚೆ ಬರೋದಿಲ್ಲ. ಒಂದು ಕಡೆಗೆ ಸೀಮಿತವಾದ ಬರಹಗಾರ ಪೂರ್ತಿ ವಿಭಿನ್ನವಾದ ಕೃತಿಯನ್ನ ಬರೆಯೋದಿದೆಯಲ್ಲ, ಅದು ಅವನ ಶ್ರೇಷ್ಠಕ್ಕೆ ನಿದರ್ಶನ. ಯಾಕೆಂದ್ರೆ ಯಾವುದೇ ಪರಿಸರದಲ್ಲಿ ಏಕಕಾಲಕ್ಕೆ ಸುಲಭವಾಗಿ ಓಡಾಡಬಲ್ಲ ಅಂತ ಹೇಳಿ ಅಲ್ವಾ ಅದರ ಕುರುಹು. ಇಲ್ಲಿ ನಮಗದು ಕಾಣುತ್ತೆ. ಮೊದಲು ಅವನು ಬರೆದದ್ದು ಸಮಯ ಮಾತೃಕ, ಅದರ ಜೊತೆಗೆ ದಶಾವತಾರ ಚರಿತ. ಈ ರೀತಿ ದಶಾವತಾರ ಚರಿತ ಬರೆದು ವೇದಾಂತದಲ್ಲಿಯೂ ಇವನಿಗೆ ಪ್ರವೇಶ ಇದೆ ಅಂತನ್ನುವಲ್ಲಿಗೆ ನಮಗೆ ದಿಗ್ಭ್ರಾಂತಿ ಮೂಡಿಸ್ತಾನೆ. ಔಚಿತ್ಯ ವಿಚಾರ ಚರ್ಚಾ ಬರೆದು, ಔಚಿತ್ಯ ವಿಚಾರ ಚರ್ಚಾ ಅಂತನ್ನೋದು ಒಂದು ಕಾವ್ಯ ವಿಮರ್ಶೆ. ಆ ಕಾವ್ಯ ವಿಮರ್ಶೆ ಯಾಕೆ ಬಂದದ್ದು ಅಂತಂದ್ರೆ, ಕಾಶ್ಮೀರದಲ್ಲಿ ಆನಂದವರ್ಧನ ಅಂತ ಹೇಳಿ ಒಬ್ಬ ಬಂದ. ಧ್ವನಿ ಕಾವ್ಯಸ್ಯಾತ್ಮ ಅಂತ ಹೇಳಿಕೊಂಡು, ಕಾವ್ಯದ ಜೀವಾಳ ಯಾವುದು, ಕಾವ್ಯದ ಜೀವಾಳ ಯಾವುದು ಅಂತನ್ನೋದು ನಮ್ಮಲ್ಲಿ ಬಹಳ ಹಿಂದೆಯೇ ಚರ್ಚೆಗೆ ಒಳಪಟ್ಟ ವಿಚಾರ. ಅದರಲ್ಲಿ ಧ್ವನ್ಯಾಲೋಕ ಅಂತನ್ನೋದು ಆಚಾರ್ಯ ಕೃತಿ. ಅದನ್ನ ಬರೆದವ ಆನಂದವರ್ಧನ. ಆ ಆನಂದವರ್ಧನನ ಧ್ವನ್ಯಾಲೋಕವನ್ನ ವಿಮರ್ಶೆ ಮಾಡ್ತಾ ಬಂದ ಕ್ಷೇಮೇಂದ್ರನ ಕೃತಿ ಔಚಿತ್ಯ ವಿಚಾರ ಚರ್ಚಾ ಅಂತ. ತರ್ಕಶಾಸ್ತ್ರ ಪರಿಭಾಷಾ ಭೂಯಿಷ್ಠವಾಗಿ ಔಚಿತ್ಯ ಅನ್ನೋದು ಬೇಕು, ಧ್ವನಿ ತನ್ನಿಂದ ತಾನೇ ಮೂಡುತ್ತೆ. ಧ್ವನಿ ಅಂತಂದ್ರೆ ಶಬ್ದಗಳನ್ನ ಹೇಳ್ತಾ ಹೇಳಲಾಗದ ಭಾವಗಳನ್ನ ಹೊಳೆಯಿಸುವ ತಾಕತ್ತು, ಅದು ಧ್ವನಿ. ಆ ಧ್ವನಿಯೂ ಕೂಡ ಔಚಿತ್ಯಪೂರ್ಣವಾಗಿ ಇರಬೇಕು ಅಂತ ಆನಂದವರ್ಧನನ ಕಾವ್ಯ ಮೀಮಾಂಸೆಗೆ ಸಡ್ಡು ಹೊಡೆದು ತರ್ಕಶಾಸ್ತ್ರ ಭೂಯಿಷ್ಠವಾಗಿ ಬಂದದ್ದು ಔಚಿತ್ಯ ವಿಚಾರ ಚರ್ಚಾ ಅಂತ. ನಾವು ಕ್ಷೇಮೇಂದ್ರ ಹೀಗೆಲ್ಲ ಬರಿತಾನೆ ಅಂತ ಅಂದುಕೊಳ್ತಾ ಇರುವಾಗಲೇನೆ
ಪರಾತ್ರಿಂಶಿಕಾಗೆ ವ್ಯಾಖ್ಯಾನವನ್ನು ಬರೀತಾನೆ. ಪರಾತ್ರಿಂಶಿಕ ಅಂತನ್ನೋದು ಅನೇಕ, ವಿಶೇಷತಃ ಕರ್ನಾಟಕದ ಅಥವಾ ಬೇರೆ ಬೇರೆ ಜನರಿಗೆ ಶೈವ ಸಿದ್ಧಾಂತವನ್ನ ಹೇಳಿದ ಗ್ರಂಥ. ನಾವು ವಚನಗಳಲ್ಲಿ ಪರಾತ್ರಿಂಶಿಕದ, ಪರಮಸಾರದ ಪ್ರಭಾವಗಳನ್ನ ಕಾಣಬಹುದು. ಲಲ್ಲೇಶ್ವರಿಯ ವಚನಗಳಲ್ಲಿ ಈ ಪ್ರಭಾವವನ್ನ ನಾವು ಕಾಣಬಹುದು. ಹಾಗೆ ಲಲ್ಲೇಶ್ವರಿಯ ಪ್ರಭಾವವನ್ನ ನಮ್ಮ ಮಹದೇವಿಯಕ್ಕನಲ್ಲಿ ಹೇಗೆ ಕಾಣಬಹುದೋ ಹಾಗೆ ಈ ಎಲ್ಲ ಪ್ರಭಾವಗಳಿಗೆ ಕಾರಣವಾದ ಪರಾತ್ರಿಂಶಿಕಾಗೆ ಕ್ಷೇಮೇಂದ್ರನ ವ್ಯಾಖ್ಯಾನ ಇದೆ. ಈ ರೀತಿ ಸಮಯ ಮಾತೃಕ, ದೇಶೋಪದೇಶ, ನರ್ಮಮಾಲ, ದಶಾವತಾರ ಚರಿತ, ರಾಮಾಯಣ ಮಂಜರಿ, ಆಮೇಲೆ ಭಾರತ ಮಂಜರಿ. ಅಂದ್ರೆ ಇವನು ವೈದಿಕ ಪುರಾಣಗಳ ಹಿನ್ನೆಲೆಯಲ್ಲಿ ಸಂಚಾರ ಮಾಡ್ತಾನೇ ಇರ್ತಾನೆ ಅಂತ ಅಂದುಕೊಂಡ್ರೆ ಇನ್ನೊಂದು ದಿಗ್ಭ್ರಾಂತಿ ಮೂಡಿಸುವಂತಹ ಕೃತಿ. ಒಂದು ರೀತಿ ಸಾಹಿತ್ಯದಲ್ಲಿ ಹನುಮಂತನ ಜಿಗಿತ, ಅವಧಾನ ಕಲ್ಪಲತಾ ಅಂತ. ಬೌದ್ಧರ ಜಾತಕ ಕಥೆಗಳನ್ನ ಸೊಗಸಾಗಿ ಸಂಸ್ಕೃತದ ಪಡಿನುಡಿಯಲ್ಲಿ ಅನುವಾದಿಸಿದ ಹೆಗ್ಗಳಿಕೆ. ವಸ್ತುತಃ ಅವಧಾನ ಕಲ್ಪಲತಾ ಬಹಳ ದೊಡ್ಡ ಗ್ರಂಥ. ಅದು ಬೌದ್ಧರು ಬುದ್ಧ ನಿರ್ವಾಣ ಆದ ಮೇಲೆ 50 ವರ್ಷ ಆದ ಮೇಲೆ ಮೊದಲನೇ ಸಂಗೀತಿ ಬುದ್ಧನ ಮಾತುಗಳ ಸಂಕಲನವನ್ನ ಶುರು ಮಾಡುದು. ಅದಾಗಿ ಸುಮಾರು 50-60 ವರ್ಷ, ಅಂದ್ರೆ ಬುದ್ಧನ ನಿರ್ವಾಣ ಆದ ಮೇಲೆ 120 ವರ್ಷಗಳಾದ ಮೇಲೆ ಬುದ್ಧನ ಮಾತುಗಳನ್ನ ಚಿಂತನೆ ಮಾಡ್ತಾ ಅಭಿಧಮ್ಮ ಪಿಟಕ, ಪಿಟಕ ಅಂತಂದ್ರೆ ಚೀಲ ಅಂತ, ಅದು ಪ್ರಾಕೃತದಲ್ಲಿ ಪಿಟಕ ಅಂತ ಹೇಳ್ತಾರೆ. ಅಭಿಧಮ್ಮ ಪಿಟಕ ಅಂತಂದ್ರೆ ಧರ್ಮದ ಬಗೆಗಿನ ಚಿಂತನೆ ಅಂತ. ಇದಾದ ಮೇಲೆ ಸುತ್ತ ಪಿಟಕ, ಆಮೇಲೆ ವಿನಯ ಪಿಟಕ, 3 ಪಿಟಕಗಳು ಇರತಕ್ಕಂಥ. ಇದರಲ್ಲಿ ಅನೇಕ ಉಪವಿಭಾಗಗಳಿದೆ. ಬೌದ್ಧರು ಆತ್ಮನ ನಿತ್ಯತ್ವವನ್ನು ಒಪ್ಪದಿದ್ದರೂ, ಕ್ಷಣಿಕತ್ವವನ್ನು ಒಪ್ಪಿದರು, ಕ್ಷಣ ಕ್ಷಣದಲ್ಲಿ ಆತ್ಮ ಬದಲಾವಣೆ ಆಗ್ತಾನೆ ಅಂತ ಇಟ್ಕೊಂಡ್ರು, ನಿರಂತರವಾದ ಬೆಳವಣಿಗೆಯನ್ನ ಚಿತ್ರಿಸುವ ಕಥೆ ಜಾತಕ ಕಥೆ. ಜಾತಕ ಅಂತಂದ್ರೆ ಜನ್ಮಗಳಲ್ಲಿ ಬೆಳೆಯುವುದು ಅಂತ ಅರ್ಥ. ಜಾತಕ ಕಥೆ ಅಂತ ಹೇಳಿದ್ರೆ ಜನ್ಮ ಜನ್ಮಾಂತರಗಳಲ್ಲಿ ಒಂದೊಂದೇ ಗುಣಗಳ ಮೆಟ್ಟಿಲನ್ನ ಏರ್ತಾ ಬುದ್ಧನಾಗಲಿಕ್ಕೆ ಪೂರ್ವ ತಯಾರಿ ಮಾಡುವ ವ್ಯಕ್ತಿಯ ಕಥೆ. ಹಾಗೆ ಎತ್ತರಕ್ಕೆ ಏರುವ ಒಂದೊಂದೇ ಜನ್ಮಗಳಲ್ಲಿ ಗುಣಗಳ ಮೆಟ್ಟಿಲನ್ನ ಏರುವವನನ್ನ ಅವರು ಬೋಧಿಸತ್ವ ಅಂತ ಕರೆದರು. ಹಾಗೆ ಬುದ್ಧರು ಬಹಳ ಜನ ಇದ್ದಾರೆ. ಅಜಿತಾಭ, ಅಮಿತಾಭ, ಬೇಕಾಷ್ಟು ಜನ ಬುದ್ಧರು, ಸಿದ್ಧಾರ್ಥ, ಹೀಗೆ ಬೇಕಾಷ್ಟು ಜನ ಬುದ್ಧರಿದ್ದಾರೆ. ಇವರೆಲ್ಲರ ಕಥೆಗಳನ್ನ ಚಲ್ಲಾಪಿಲ್ಲಿಯಾಗಿ ಎಲ್ಲೆಲ್ಲೆಲ್ಲೆಲ್ಲೆಲ್ಲೋ ಹಾಕಿದ್ದಾರೆ. ನಾವು ಅದನ್ನ ಒಟ್ಟಿಗೆ ಸಂಗ್ರಹಿಸಬೇಕು ಅಂತಂದ್ರೆ ಬಹಳ ಕಷ್ಟದ ಕೆಲಸ. ಹಾಗೆ ಒಟ್ಟಿಗೆ ಸಂಗ್ರಹ ಮಾಡಿ ಯಾವ ರೀತಿ ನಿರೂಪಣೆ ಮಾಡಬಹುದು ಅನ್ನೋದು ಕ್ಷೇಮೇಂದ್ರನಿಂದ ಗೊತ್ತಾಗುತ್ತೆ. ಅವಧಾನ ಕಲ್ಪಲತಾ ಅಂತ ಬೌದ್ಧರ ಬಗೆಗಿನ ಬಹಳ ಸೊಗಸಾದ ನಿರೂಪಣೆಯನ್ನ ಕ್ಷೇಮೇಂದ್ರ ಕೊಡ್ತಾನೆ. ನಮಗೆ ಸಿದ್ಧಾಂತವೂ ತಿಳಿಯುತ್ತೆ, ಆ ಸಿದ್ಧಾಂತವನ್ನ ಅಳವಡಿಸಿಕೊಂಡು ಜೀವನದಲ್ಲಿ ಒಂದೊಂದೇ ಮೆಟ್ಟಿಲು ಏರಿ ಬಂದ ಬೋಧಿಸತ್ವರ ಕಥೆಯೂ ತಿಳಿಯುತ್ತೆ. ನಮಗೆ ಅಶ್ವಘೋಷನ ಬುದ್ಧ ಚರಿತ್ರೆ ಸಿಗಬೇಕಾದ್ರೆ ಬಹಳ ಕಷ್ಟಪಡಬೇಕಾಯ್ತು. ಸುಮಾರು 28 ಸರ್ಗಗಳಿದೆ. ಅದರಲ್ಲಿ ಸ್ವಲ್ಪ ಅರ್ಧ ಭಾಗ
ಟುರ್ಫಾನ್ ನಲ್ಲಿ ಇತ್ತು, ಇನ್ನು ಅರ್ಧ ಭಾಗ ಇನ್ನೆಲ್ಲೋ ಸಿಗ್ತಾ ಇತ್ತು. ಅದನ್ನ ಸಂಸ್ಕೃತಕ್ಕೆ ಮೊದಲು ಸಂಸ್ಕೃತದಲ್ಲೇ ಬರೆದಿದ್ದು ಅಶ್ವಘೋಷ. ಆದರೆ ಅನುವಾದ ಉಳ್ಕೊಂಡಿತ್ತು, ಮೂಲ ಉಳ್ಕೊಂಡಿರ್ಲಿಲ್ಲ. ಅವಾಗ ದ್ವಾರಿಕಾದಾಸ ಶಾಸ್ತ್ರಿಗಳು ಅಂತನ್ನುವ ಮಹಾನುಭಾವರು ಅದನ್ನ ಮತ್ತೆ ಸಂಸ್ಕೃತಕ್ಕೆ ಅನುವಾದ ಮಾಡಿದ್ರು. ನಮಗೆ ಸಿಗುವ ಅಶ್ವಘೋಷನ ಬುದ್ಧ ಚರಿತೆ ಇವತ್ತು ದ್ವಾರಿಕಾದಾಸ ಶಾಸ್ತ್ರಿಗಳ ಅನುವಾದ. ಅಶ್ವಘೋಷನ ಮೂಲ ನಮಗ್ ಸಿಗಲ್ಲ. ಅಂದ್ರೆ ಪ್ರಾಕೃತವನ್ನ ನೋಡಿಕೊಂಡು ಮೂಲವನ್ನ ಕಟ್ಟಿದ ಬಗೆ ಒಂದು ರೀತಿ ರಿವರ್ಸ್ ಇಂಜಿನಿಯರಿಂಗ್. ಈ ತರಹದ ರಿವರ್ಸ್ ಇಂಜಿನಿಯರಿಂಗು ಯಾವುದೇ ಪ್ರಾಚೀನ ಗ್ರಂಥಗಳ ಎಡಿಟಿಂಗ್ ನಲ್ಲಿ ಮಾಡಲೇಬೇಕು. ಕೆಲವೊಂದು ಕಡೆ ವ್ಯಾಖ್ಯಾನ ಇರುತ್ತೆ, ಮೂಲ ಇರೋದಿಲ್ಲ. ವ್ಯಾಖ್ಯಾನವನ್ನು ನೋಡಿಕೊಂಡು ಮೂಲವನ್ನ ಕಟ್ಟಬೇಕು. ಈ ಪರಿಸ್ಥಿತಿ ಇರುತ್ತೆ. ಆ ರೀತಿ ಮಾಡಿದ್ದು ನಮಗೆ ಇವತ್ತು ಸಿಗೋದು. ಆದ್ರೆ ಕ್ಷೇಮೇಂದ್ರ ನೇರವಾಗಿ ತನ್ನದೇ ಆದ ಭಾಷೆಯಲ್ಲಿ ಬೋಧಿಸತ್ವರ ಕಥೆಯನ್ನ ಜಗತ್ತಿಗೆ ಕೊಟ್ಟಿದ್ದು. ಇದನ್ನ ಗುರುತಿಸ್ಬೇಕಿತ್ತು. ಬೌದ್ಧ ಸಾಹಿತ್ಯದ ಬಗ್ಗೆ ಕಾಳಜಿ ಇರುವವರು ಏನು ಮಾಡೋದು? ಗುರುತಿಸೋದಿಲ್ಲ. ಅತ್ಯಂತ ಅಮೂಲ್ಯವಾದದ್ದನ್ನೆಲ್ಲ ನಾವು ಗುರುತಿಸ್ತಾ ಇಲ್ಲ ಅಂತನ್ನೋದು ಬಹಳ ಖೇದದ ಸಂಗತಿಯೇ ಹೌದು. ಆದರೆ ನಾವಾದರೂ ಇದನ್ನ ಮೀರಿ ಸತ್ಯವನ್ನ ತಿಳಿದುಕೊಳ್ಳುವುದರತ್ತ ಗಮನ ಹರಿಸ್ಬೇಕು. ಜಗತ್ತು ತಿಳ್ಕೊಳ್ಳುತ್ತೋ ಇಲ್ವೋ ಅದು ಬೇರೆ. ಯಾಕೆಂದ್ರೆ ಜಗತ್ತಿನ ಸ್ವಭಾವವೇ ಹಾಗೆ. ಪ್ರಸಿದ್ಧವಾದದ್ದನ್ನ ತಿಳ್ಕೊಂಡು ಸುಮ್ಮನೆ ಇರುತ್ತೆ. ನಾವು ಒಳಗಣ ಆನಂದಕ್ಕಾಗಿ ಮತ್ತೆ ನಮ್ಮ ಮಾನಸಿಕವಾದ ಎತ್ತರಕ್ಕಾಗಿ ಅಪ್ರಸಿದ್ಧವಾದದ್ದನ್ನ ಚಿಂತನೆ ಮಾಡಬೇಕು. ಕ್ಷೇಮೇಂದ್ರನಂತಹ ಒಬ್ಬ ಕವಿಗಳನ್ನ ನಾವು ಅರಸಲೇಬೇಕು. ಯಾಕೆ ಅಂತಂದ್ರೆ ಪ್ಯಾಪ್ಯುಲರ್ ಆದ ಮಾರ್ಗದಲ್ಲಿ ಹೋದ್ರೆ ಸತ್ಯ ಸಿಗೋದಿಲ್ಲ ಅನ್ನುವ ಇನ್ನೊಂದು ಅರಿವು ನಮಗಿರ್ಬೇಕಾಗತ್ತೆ. ಸತ್ಯದ ದಾರಿ ಯಾವತ್ತೂ ಒಂಟಿ. ಈ ಹಿನ್ನೆಲೆಯಲ್ಲಿ ನಾವು ಕ್ಷೇಮೇಂದ್ರನನ್ನ ಅಥವಾ ಇನ್ನಿತರ ಅಪ್ರಸಿದ್ಧ ಕವಿಗಳನ್ನ ಚಿಂತನೆ ಮಾಡ್ತಾನೆ ಇರಬೇಕಾಗತ್ತೆ. ಆಗ ನಮಗೆ ಅನೇಕ ಮಿಥ್ಗಳು ನಮ್ಮ ನಡುವೆ ನೋಡಿ. ನಮಗೆ ಇವತ್ತೆಲ್ಲ ಇರೋದು ಮಾಸ್ತಿ ಕನ್ನಡದ ಮೊದಲ ಸಣ್ಣ ಕಥೆಗಾರರು. ಅದಕ್ಕಿಂತ ಎಷ್ಟೋ ವರ್ಷ ಮೊದಲು ಕೆರೂರು ವಾಸುದೇವಾಚಾರ್ಯರು ಸಣ್ಣ ಕಥೆಗಳನ್ನ ಬರೆದಿದ್ದಾರೆ. ಆದ್ರೆ ನಾವಿವತ್ತು ಸಾಹಿತ್ಯ ಪ್ರಪಂಚದಲ್ಲಿ ಗುರುತಿಸೋದು ಮೊದಲ ಕಥೆಗಾರ ಮಾಸ್ತಿ. ಮಾಸ್ತಿಯವರ ಬಗ್ಗೆ ಗೌರವ ಇದೆ. ಆದರೆ ಮಾಸ್ತಿಗಿಂತಲೂ ಮೊದಲು ಸಣ್ಣ ಕಥೆಗಳನ್ನ ಬರೆಯುವ ಅಭ್ಯಾಸ ಮಾಡಿದ್ದು ಕೆರೂರು ವಾಸುದೇವಾಚಾರ್ಯರು. ನಮಗೆ ಇಲ್ಲಿ ಈ ತರಹದ ದೃಷ್ಟಿಕೋನಗಳು ಮುಖ್ಯ ಆಗತ್ತೆ. ಈಗ ಇಂಗ್ಲಿಶಿನ ಸಣ್ಣ ಕಥೆಗಳು, ವಿಶೇಷತಃ ಥ್ರಿಲ್ಲರ್ ಸ್ಟೋರೀಸ್, ಅದು ಶುರು ಆಗಿದ್ದು ಅಡ್ಗರ್ ಎಲೆನ್ ಪೋ ಅಂತ ಹೇಳ್ತಾರೆ. ಅಡ್ಗರ್ ಎಲೆನ್ ಪೋಗಿಂತ ಹಿಂದೆ ಯಾರಾದ್ರೂ ಇದ್ರೆ ಅದನ್ನು ಒಪ್ಕೊಳ್ಳುತ್ತೆ ಪಾಶ್ಚಾತ್ಯ ಜಗತ್ತು. ಆದ್ರೆ ನಾವು ಭಾರತೀಯರು ಹಾಗೆ ಒಪ್ಕೊಳ್ಳೋದಿಲ್ಲ. ಅದೇ ಪ್ರಾಬ್ಲಮ್. ಈಗ ನೋಡ್ರಿ, ಶಿವರಾಮ ಕಾರಂತರಿಗಿಂತ ಮೊದಲು ಈ ತರಹದ ಬರಹ ಇದೆ ಅಂತ ಹೇಳಿದ್ರೆ ನಾವು ಒಪ್ಕೊಳ್ಳೋದಿಲ್ಲ. ಇಲ್ಲ, ನಾವು ಸಂಸ್ಕೃತವನ್ನ ನಾವು ಒಪ್ಪೋದಿಲ್ಲ ಅಂತಾನೆ, ಸಂಸ್ಕೃತದಲ್ಲಿ ಏನು ಹೇಳಿದ್ರು ತಿರಸ್ಕಾರ ಮಾಡಬೇಕು ಅಂತಾನೆ ನಮ್ಮ ಭಾವನೆ ಜನಗಳಲ್ಲಿ ಇದೆ ಅಂತ ಕಾಣುತ್ತೆ. ಆದರೆ ಇದನ್ನ ಒಪ್ಪಿಕೊಂಡ್ರೆ ಯಾವುದು ಅಪೂರ್ವ, ಯಾವುದು ಮೊದಲು ಅನ್ನೋದನ್ನ ಸರಿಯಾಗಿ ಚಿಂತನೆ ಮಾಡಿದ ಹಾಗಾಗತ್ತೆ. ನಮಗೆ ಏನು ಈಗ ಜನಪ್ರಿಯವಾದ ಸರಣಿಗಳುಂಟು, ಸಾಹಿತ್ಯದ ಚಿಂತನೆಗಳುಂಟು, ಅದರಿಂದ ಆಚೆಗೆ ಒಂದು ಗ್ರಹಿಕೆ ಮೂಡುತ್ತೆ. ಅದಕ್ಕಾಗಿ ನಾವು ಕ್ಷೇಮೇಂದ್ರನನ್ನ ಓದಬೇಕಾಗತ್ತೆ. ನಾವು ಇದೇ ವಿಚಾರದಲ್ಲಿಯೂ ಹೇಳೋದು, ಮೊದಲು ನೋಡಿ ತಬರನ ಕಥೆ ಮೊದಲಾದವುಗಳು ಬಂತು, ಸರ್ಕಾರದ ಹಿಪಾಕ್ರಸಿಯನ್ನ ಅದು ತೋರಿಸಿತು. ತಬರನ ಕಥೆ, ಅಬಚೂರಿನ ಪೋಸ್ಟ್ ಆಫೀಸು, ಇವುಗಳೆಲ್ಲ ಸರ್ಕಾರದ ಹಿಪಾಕ್ರಸಿಯನ್ನ ಇನ್ನಿಲ್ಲದಂತೆ ತೋರಿಸುತ್ತೆ. ಅವರಿಗೂ ಮೂಲ ಗೈದ ಮೊಪಾಸಾಂತ್, ನೋ ಒನ್ ರೈಟ್ಸ್ ಟು ದ ಕರ್ನಲ್ ಅಂತ ಹೇಳಿ
ಅತ್ಯಂತ ಸಣ್ಣ ಕಾದಂಬರಿಯನ್ನ ಬರೆದಿದ್ದಾನೆ. ಹೌದು, ಎಲ್ಲ ಸರಿ. ಆದರೆ ಅವರೆಲ್ಲ ಸರ್ಕಾರಿ ಅಧಿಕಾರದ ಪರಿಧಿಯೊಳಗಿದ್ರ ಅನ್ನೋದು ಅತ್ಯಂತ ಮುಖ್ಯ ಆಗತ್ತೆ. ಆದ್ರೆ ಕ್ಷೇಮೇಂದ್ರ ಸರ್ಕಾರದ ಅಧಿಕಾರದ ಪರಿಧಿಯೊಳಗಡೆನೆ ಇದ್ದದ್ದು. ಸರ್ಕಾರದ ಹಿಪೋಕ್ರಸಿಯನ್ನ ಅವನಷ್ಟು ಬರೆದವನು ಯಾರೂ ಇಲ್ಲ. ಅವನು ಸರ್ಕಾರ ಅಧಿಕಾರದ ಮಂತ್ರಿಯ ಮಗ ಆಗಿದ್ದವನು. ಅವನು ಸ್ವಯಂ ಕೆಲವು ಕಾಲ ಮಂತ್ರಿತ್ವವನ್ನು ನಿರ್ವಹಿಸಿದ ಅಂತನೂ ಹೇಳ್ಕೊಳ್ತಾನೆ. ಅವನು ತನ್ನ ಆಸ್ಥಾನದ ಸಮಸ್ಯೆಗಳನ್ನ ಬರೆಯೋದು ಬಹಳ ದೊಡ್ಡದಾಗತ್ತೆ. ಇವಾಗ ಹಾಗೆ ದಶಕುಮಾರ ಚರಿತದಲ್ಲಿ ಜೈಲು ಬ್ರೇಕಿಂಗಿನ ಕಥೆಯನ್ನ ಹೇಳುವಾಗ ದಂಡಿ ಅಲ್ಲಿಯ ಜೈಲರ್ನ ದಡ್ಡತನಗಳು, ಲಂಚಕ್ಕಾಗಿ ಕೈ ನೀಡುವಿಕೆ ಎಲ್ಲ ಬರೀತಾನೆ. ಆದ್ರೆ ಅವನು ಸರ್ಕಾರಿ ಅಧಿಕಾರಿಯ ಒಳಗಡೆ ಇಲ್ಲ, ಅಧಿಕಾರದ ಪರಿಧಿಯ ಒಳಗಡೆ ಇಲ್ಲ. ಶಿವರಾಮ ಕಾರಂತರು ಹೌದು ಟೀಕೆ ಮಾಡಿದ ಹೌದು, ಈ ಕಿಕ್ಕಿಂಗ್ ಆಸ್ ಅಂತನ್ನೋದನ್ನ ಅವರು ಸುತ್ತಲೂ ಲತ್ತೆ ಕೊಡುವ ಕತ್ತೆ ಅಂತ ಹೇಳಿದ್ದು ಉಂಟು. ಆದ್ರೆ ಅವರು ಅಧಿಕಾರದ ಪರಿಧಿಯಲ್ಲಿರಲಿಲ್ಲ. ಆ ಹಿನ್ನೆಲೆಯಲ್ಲಿ ನೋಡಿದ್ರೆ ಕ್ಷೇಮೇಂದ್ರ ಒಬ್ಬ ರಾಜಕೀಯ ವ್ಯಕ್ತಿಯಾಗಿದ್ದು ಅದರ ನ್ಯೂನತೆಗಳ ಬಗ್ಗೆ ಬರೆಯೋದು, ಅದು 11ನೇ ಶತಮಾನದ ಆರಂಭದಲ್ಲಿ ಬಹಳ ಅಚ್ಚರಿ ಅಂತ ಅನ್ನಿಸುತ್ತೆ. ಹೀಗೆ ಚಿಂತನೆ ಮಾಡ್ತಾ ಇದ್ದಾಗ ನಿರಂತರ ಬೇರೆ ಬೇರೆ ಹಿನ್ನೆಲೆಯಲ್ಲಿ ಸತ್ಯಗಳು ತೆರ್ಕೊಳ್ತಾ ಹೋಗುತ್ತೆ. ಅಥವಾ ಕ್ಷೇಮೇಂದ್ರನಿಗೂ ಹಿಂದೆ ಇನ್ಯಾರಾದ್ರೂ ಇರಬಹುದು, ನಮಗ್ ಗೊತ್ತಿಲ್ಲ. ಆದ್ರೆ ಈಗ ಇದೇ ಹೊಸದು ಅಂತನ್ನುವ ಭಾವನೆ ನಮಗಿರಬಾರದು. ಹೊಸದೇ ಅಥೆಂಟಿಕ್ ಅಂತನ್ನುವ ಭಾವನೆ ಇರಬಾರದು. ನಾವು ಪಠ್ಯ ಪುಸ್ತಕಗಳಲ್ಲಿ ಕಲಿಸಬೇಕಾದದ್ದು ಇದು. ನಾವು ಕಲಿತದ್ದನ್ನ ಸತ್ಯ ಅಂತ ಅಂದುಕೊಳ್ಳುವುದಿಲ್ಲ, ಆಂಟಿ ಅಕಾಡೆಮಿಕ್ ಆಗಿ ಚಿಂತನೆ ಮಾಡ್ತೇವೆ ಅಂತನ್ನುವ ಸಂಕಲ್ಪ ಮಕ್ಕಳ ಮನಸ್ಸಿನಲ್ಲಿ ಕೂಡುವಂತೆ ಮಾಡಬೇಕು. ಆಗ ಶಿಕ್ಷಣದ ಸಾರ್ಥಕ್ಯ. ಶಿಕ್ಷಣದ ಸಾರ್ಥಕ್ಯ ಏನು ಅಂದ್ರೆ ಸತ್ಯವನ್ನ ಯಾವುದೇ ಅವಸ್ಥೆಯಲ್ಲಿಯೂ ಕೂಡ ನಾನು ಒಪ್ತೇನೆ ಅಂತ. ಈ ತರಹದ ಸತ್ಯಗಳನ್ನ ನಾವು ಒಪ್ತಾ ಹೋಗಬೇಕು. ಎಲ್ಲವನ್ನೂ ವಿದೇಶಿಯರು ನಮಗೆ ಇಂಟ್ರೊಡ್ಯೂಸ್ ಮಾಡಿಸಿದ್ರು ಅಂತನ್ನುವ ಕಾಲ ಇದಿದೆ. ಎರಡು ಅತಿವಾದಗಳಿದೆ ವಸ್ತುತಃ. ಏನೇ ಹೊರಗಡೆ ಹೇಳಿದ್ರು ಕೂಡ ಅದು ನಾವು ಕಂಡುಹಿಡಿದಿದ್ದೇವೆ, ನಮ್ಮಲ್ಲಿ ಮೊದಲೇ ಇತ್ತು ಅಂತ ಹೇಳುವ ಅತಿವಾದ ಇನ್ನೊಂದು, ನಮ್ಮಲ್ಲಿ ಏನೂ ಇರಲಿಲ್ಲ ಅಂತ ಹೇಳೋದು ಇನ್ನೊಂದು. ಒಂದು ನಾಸ್ತಿಕರ ಅತಿವಾದ, ಇನ್ನೊಂದು ವಿಪರೀತ ಆಸ್ತಿಕರ ಅನುವಾದ. ಆದರೆ ನಡುವೆ ಸತ್ಯ ಇದೆ. ಅಲ್ಲಿಂದ ನಾವು ಕಲ್ತ್ಕೊಂಡಿಲ್ಲ ಅಂತ ಹೇಳಿ ಬರಲ್ಲ. ಯಾಕೆಂದ್ರೆ ಗದ್ಯದ ಬರಹ ನಮ್ಮಲ್ಲಿಗಿಂತ ಅವರಲ್ಲಿ ಬಹಳ ಪ್ರಯೋಗ ಆಯಿತು. ಆದ್ರೆ ಪದ್ಯದ ಬರಹದಲ್ಲಿ ನಾವೀನ್ಯ ಇಲ್ಲ. ನಮ್ಮಲ್ಲಿ ಪದ್ಯದ ಬರಹದಲ್ಲಿ ಏನೆಲ್ಲ ಆಗಿದೆ ಅವೆಲ್ಲದರ ಪರಿಷ್ಕಾರಗಳು ಅವರಲ್ಲಿ ಪದ್ಯದಲ್ಲಿ ಮೂಡಿಸಬಹುದು ಅಂತ ಅನ್ನಿಸ್ಲೇ ಇಲ್ಲ. ಹೀಗೆ ಭಾರತೀಯವಾದದ್ದನ್ನ ಭಾರತೀಯ ಅಂತ ಒಪ್ಪಿಕೊಂಡು ವಿದೇಶೀಯವಾದದ್ದನ್ನ ವಿದೇಶೀಯ ಅಂತ ಒಪ್ಪಿಕೊಳ್ಳುವ ಸತ್ಯದ ದಾರಿಯಲ್ಲಿ ನೋಡಿದಾಗ, ನಡುವಣ ದಾರಿಯಲ್ಲಿ ಮಧ್ಯಮ ಮಾರ್ಗದಲ್ಲಿ ನಿಂತು ನೋಡಿದಾಗ ನಮಗೆ ಕ್ಷೇಮೇಂದ್ರನ ಮಹತ್ವ ಬಹಳ ದೊಡ್ಡದು. ಅವನು ಗದ್ಯದಲ್ಲಿ ಏನು ಕಾಣಿಕೆ ಕೊಡದೆ ಹೋದ್ರು ಪದ್ಯದಲ್ಲಂತೂ ಅದ್ಭುತವಾದ ಕಾಣಿಕೆಯನ್ನ ಕೊಟ್ಟಿದ್ದಾನೆ. ಇದು ಕ್ಷೇಮೇಂದ್ರನ ಕೃತಿಗಳ ಹೊರಗಡೆಯ ಪರಿಚಯ. ಸುಮಾರು 35ಕ್ಕೂ ಹೆಚ್ಚು ಕೃತಿಗಳನ್ನು ಬರೆದಿದ್ದಾನೆ. ಮತ್ತೆ ನಾವು ಯಥಾಪ್ರಕಾರ ಒಂದು ಜನಪ್ರಿಯವಾದ ಸುಳ್ಳನ್ನ ನಂಬಿಕೊಂಡು ಬರ್ತಾ ಇದ್ವಿ. ಸಂಸ್ಕೃತದ ಕವಿಗಳು ರಾಜರಾಣಿಯರ ಬಗ್ಗೆ ಮಾತ್ರ ಬರೀತಾರೆ, ಜನಸಾಮಾನ್ಯರ ಬಗ್ಗೆ ಬರೆಯೋದೇ ಇಲ್ಲ ಅಂತ. ಯಾರು ಹೇಳಿದ್ದು ರಾಜರಾಣಿಯರ ಬಗ್ಗೆ ಮಾತ್ರ ಬರೀತಾರೆ ಅಂತ? ಎಲ್ಲರ ಬಗೆಗೂ ಬರೆದಿದ್ದಾರೆ. ಪಂಚತಂತ್ರದಲ್ಲಿ ಇರೋದೇನು ಕಡಿಮೆಯೇ? ಜನಸಾಮಾನ್ಯರ ಜೀವನ ಯಾವ ರೀತಿ ಇದೆ? ಎಲ್ಲ ಸಾಹಿತಿಗಳು ಕೂಡ ಸಮಕಾಲೀನ ಸಮಾಜಕ್ಕೆ ಸ್ಪಂದಿಸಿಯೇ ಇರ್ತಾರೆ. ಸಮಕಾಲೀನ ಸಮಾಜಕ್ಕೆ ಸ್ಪಂದಿಸದವನು ಸಾಹಿತಿಯೇ ಆಗೋದಿಲ್ಲ. ಸಂಪ್ರದಾಯ ಜಡರಾಗಿ ಯಾವ ಸಂಸ್ಕೃತ ಕವಿಗಳು ಕುಳಿತಿಲ್ಲ. ಅದರಿಂದ ತೆರೆದ ದೃಷ್ಟಿಯಲ್ಲಿ ನೋಡಿದರೆ ಕ್ಷೇಮೇಂದ್ರನ ಕೃತಿಗಳು ಅನನ್ಯ ಮತ್ತೆ ಅದ್ಭುತ. ಜನಸಾಮಾನ್ಯರ ಬಗೆಗೂ ಬರೆದಿದ್ದಾರೆ.
ಜನರ ಅತ್ಯಂತ ತಳಮಟ್ಟದ ಜೀವನದಲ್ಲಿ ಅವನು ಯಾವ ರೀತಿ ಪ್ರಭಾವ ಬೀರಿದ್ದ ಅನ್ನೋದು ನಮಗಿಲ್ಲಿ ಗೊತ್ತಾಗತ್ತೆ. ಅವನ ಮಧ್ಯೆ ಅವನ ಕೃತಿಗಳಂತೂ ಬಹಳ ವಿಚಿತ್ರ. ಅವನು ಹೇಳ್ತಾನೆ, ಜಯಂತಿ ವೇಶ್ಯ ವ್ಯಸನಾಭ್ರ ವಿದ್ಯುತಃ, ಜಯಂತಿ ಕೌಟಿಲ್ಯ ಕಲಾ ನಟಾ ವಿಟಾಹ, ಜಯಂತ್ಯಜಸ್ತ್ರಂ ಜನವೃಕ್ಷ ಪಾತನಿ, ಪ್ರಕೃಷ್ಟ ಮಾಯಾ ತಟಿನೀಚ ಕುಟ್ಟನಿ ಅಂತ. ಜಯಂತಿ ವೇಶ್ಯ ವ್ಯಸನಾಭ್ರ ವಿದ್ಯುತಃ, ದುಃಖವೆಂಬ ಅಥವಾ ಚಟವೆಂಬ ಮೋಡದ ನಡುವೆ ಮಿಂಚಿನಂತೆ ಮೆರೆಯಾಗುವ ವೇಶ್ಯೆಯರು ನನ್ನ ಕಾವ್ಯದ ವಿಷಯ. ಕೌಟಿಲ್ಯ ಕಲಾನಟಾ ವಿಟಾಹ, ಜಯಂತಿ ವಕ್ರತೆಯೇ ಮೈವೆತ್ತು ಬಂದಿರುವ ವಕ್ರಬುದ್ಧಿಯ ತುಂಬು ಸಾಕಾರ ಆಗಿರುವ ವಿಟರು ಕಾಮುಕರು ನನ್ನ ಕಾವ್ಯದ ವಿಷಯ. ಜಯತ್ಯಜಸ್ತ್ರಂ ಜನವೃಕ್ಷ ಪಾತಿನಿ, ಸಂಸ್ಕಾರದ ಬೇರನ್ನೇ ಕಡಿದು ಬಿಡುವ ತರುಣರನ್ನ ತರುಣಿಯರನ್ನ ಕೆಟ್ಟ ಮಾರ್ಗಕ್ಕೆ ಎಳೆಯುವ ಈ ಮುದುಕರಾದ ವಿಟ ಹಾಗೂ ನಟಿಯರು ಕೂಡ ನನ್ನ ಕಾವ್ಯದ ವಿಷಯ. ಆದರೆ ಇದಕ್ಕೆ ಒಂದು ಸ್ಪಷ್ಟವಾದ ಚಿಂತನೆ ಇದೆ. ನೀವು ಯಾಕೆ ಬರೀತೀರಾ? ಸಂಸ್ಕೃತ ಕಾವ್ಯ ಯಾಕೆ ಹೊರಟದ್ದು ಅಂದ್ರೆ ಉತ್ಕರ್ಷವನ್ನ ಜನರ ಮನಸ್ಸಿನಲ್ಲಿ ಬಿತ್ತಬೇಕು ಅಂತ. ಅದಕ್ಕೆ ದುಃಖಾಂತವಾದ ಕಾವ್ಯಗಳನ್ನ ಬರಿಬಾರದು ಅಂತ ಒಬ್ಬ ಸಂಸ್ಕೃತ ಕಾವ್ಯ ವಿಮರ್ಶಕ ಹೇಳ್ತಾನೆ, ಭಾವುಕೋಯಂ ಭಾರತೀಯ ಪ್ರೇಕ್ಷಕೋ ಜನಃ ಸ್ವಾತ್ಮಾನಂ ನಟೆ ಪಶ್ಯತಿ. ತನ್ನನ್ನ ಮುಂದ್ಗಡೆ ಇರುವ ನಟನಲ್ಲಿ ಕಂಡುಕೊಳ್ತಾನೆ. ಅದರಿಂದಾಗಿ ಒಳ್ಳೆಯ ನಡತೆಯನ್ನ ಹೇಳುವಂತಹ ರಂಗರೂಪಕಗಳನ್ನ ಮಾತ್ರ ಉಂಟು ಮಾಡಬೇಕು, ಬೇರೆ ಅಲ್ಲ. ಕಳ್ಳರು, ಸುಳ್ಳರು, ರೌಡಿಗಳು, ಮೂರ್ಖರು, ಅನಕ್ಷರಸ್ಥರು, ಅನೀತಿವಂತರು, ರಕ್ಕಸರ ಹಾಗೆ ಆಡುವವರು, ಇವರನ್ನೆಲ್ಲ ನಾಯಕರಾಗಿ ಚಿತ್ರಿಸಬಾರದು. ಯಾಕೆಂದ್ರೆ ಜನ ತಮ್ಮನ್ನ ನಾಯಕರಲ್ಲಿ ಕಂಡುಕೊಳ್ತಾರೆ. ಇದು ಆಗಿನ ಕಾಳಜಿ. ಈಗ ಹೇಗಿದೆ ಅಂತ ನಾನೇನು ಹೇಳೋದೇ ಬೇಡ. ಹೀಗಾಗಿ ನೀವು ಇಂಥವರನ್ನ ಯಾಕೆ ಚಿತ್ರಿಸ್ತೀರಾ? ಸಂಸ್ಕೃತ ಕಾವ್ಯದ ಉದ್ದೇಶ ಕಾಂತಾ ಸಂಹಿತತೆಯ ಉಪದಿಶ್ಯತೆ. 3 ತರಹದ ಹೇಳಿಕೆ ಇರುತ್ತೆ. ಒಂದು ಪ್ರಭು ಸಂಹಿತ, ಒಬ್ಬ ಅಧಿಕಾರಿ ಆರ್ಡರ್ ಮಾಡುವ ರೀತಿ, ವೇದಶಾಸ್ತ್ರಾದಿಗಳೆಲ್ಲ ಹಾಗೆ ಅಂತ. ಇನ್ನೊಂದು ಮಿತ್ರ ಸಂಹಿತ, ಗೆಳೆಯ ಹಿತವನ್ನ ನುಡಿಯುವ ಹಾಗೆ, ಇತಿಹಾಸ ಮೊದಲಾದವುಗಳು. ಕಾವ್ಯ ಕಾಂತಾ ಸಂಹಿತ, ನಲ್ಲೆಯರುವಳು ಲಲ್ಲೆವಾತಿಗಳಿಂದ ತನ್ನ ಇನಿಯನನ್ನ ಮನವೊಲಿಸಿ ಒಳ್ಳೆಯ ಮಾರ್ಗಕ್ಕೆ ತರುವ ಹಾಗೆ, ಯೋಚನೆಗೆ ಹಚ್ಚುವ ಹಾಗೆ ಕಾವ್ಯಗಳಿರುವುದು ಅಂತ. ಹಾಗಿದ್ದ ಮೇಲೆ ನೀವು ಯಾಕೆ ಇಂತಹ ಜನರನ್ನ ಮಾಡ್ತೀರಾ? ನಿಮ್ಮ ಕಾಲದ ಕಾವ್ಯದ ಸಿದ್ಧಾಂತಕ್ಕೆ ವಿರುದ್ಧ ಅಲ್ವೇ ಅಂತ ಯಾರಾದ್ರೂ ಕೇಳಿದ್ರೆ ಕ್ಷೇಮೇಂದ್ರ ಹೇಳ್ತಾನೆ, ಯೇ ದಂಭ ಮಾಯಾ ಮಯ ದೋಷಲೇಶ ಲಿಪ್ತಾ ನಮೇತಾನ್ ಪ್ರತಿಕೋಪಿ ಯತ್ನಃ ಕಿಂತ್ವೇಷ ಹಾಸ ವ್ಯಪದೇಶ ಯುಕ್ತ್ಯ ದೇಶೋಪದೇಶ ಕ್ರಿಯತೆ ಮಯಾದ್ಯ. ಯಾರಿಗೆ ದಂಭ ಇಲ್ಲ, ತನ್ನ ಅಲ್ಪತ್ವವನ್ನ ಮುಚ್ಚಿ ಮಹತ್ವವನ್ನ ತೋರಿಸಿಕೊಳ್ಳುವ ಗರಜು ಇಲ್ಲ, ಯಾರಿಗೆ ಮೋಸ ಮಾಡುವ ಬಯಕೆ ಇಲ್ಲ, ಯಾರಿಗೆ ಚೂರೂ ದೋಷ ಇಲ್ಲ, ಅವರನ್ನ ಕುರಿತು ಈ ಗ್ರಂಥ ಅಲ್ಲ. ಜಯತೀರ್ಥರು ಒಂದ್ ಕಡೆ ಹೇಳ್ತಾರೆ, ನಹಿ ಸರ್ವಾಧಿಕಾರಿಕಂ ಶಾಸ್ತ್ರಂ ಸರ್ವಮಸ್ತಿ ಅಂತ. ಎಲ್ಲರೂ ಓದಬಹುದಾದ ಒಂದು ಗ್ರಂಥ ಅಂತ ಜಗತ್ತಿನಲ್ಲಿಯೇ ಇಲ್ಲ ಅಂತ. ನಹಿ ಸರ್ವಾಧಿಕಾರಿಕಂ ಶಾಸ್ತ್ರಂ ಸರ್ವಮಸ್ತಿ. ಆಯಾ ದಾರಿಯಲ್ಲಿ ಸಾಗುವವರು ಆಯಾ ಗ್ರಂಥಗಳನ್ನ ಓದ್ಲಿಕ್ಕಷ್ಟೇ ಇರೋದು ಅಂತ. ಆ ತರಹದ ಎಚ್ಚರದಿಂದ ಬರದ ಗ್ರಂಥ ಇದು. ಅದು ಪ್ರಾಚೀನ ಭಾರತದ ರಕ್ತದಲ್ಲಿ ಇತ್ತು, ನೆತ್ತರಿನಲ್ಲಿಯೇ ಇತ್ತು. ಕ್ಷೇಮೇಂದ್ರ 10ನೇ ಶತಮಾನದವ, ಅವರು 14ನೇ ಶತಮಾನದವರು. ಕ್ಷೇಮೇಂದ್ರ ಹೇಳ್ತಾನೆ, ಯಾರಿಗೆ ತಿದ್ದುಕೊಳ್ಳುವುದೇ ಇಲ್ಲ ಅವರನ್ನ ಕುರಿತು ಈ ಗ್ರಂಥದ ರಚನೆ ಅಲ್ಲವೇ ಅಲ್ಲ.
ಯಾರಿಗೆ ತಿದ್ದುಕೊಳ್ಳುವ ಬಯಕೆ ಇದೆ ಅಥವಾ ಯಾರು ತಿದ್ದುಕೊಳ್ಳುವ ಸಾಧ್ಯತೆ ಇದೆ ಅವರನ್ನ ಕುರಿತು ಮಾತ್ರ ಈ ಗ್ರಂಥದ ರಚನೆ. ನಾವು ಇವತ್ತಿನ ಲಲಿತ ಪ್ರಬಂಧಗಳಲ್ಲಿ, ಹಾಸ್ಯ ಪ್ರಬಂಧಗಳಲ್ಲಿ ಅದನ್ನ ಕಾಣೋದಿಲ್ಲ. ಇದರಿಂದ ಅವರು ತಿದ್ದುಕೊಳ್ಳಲಿ ಅಂತ ನಮಗೆ ಉದ್ದೇಶ ಅಂತೂ ಇರಲ್ಲ. ಆದ್ರೆ ಅವತ್ತಿನವರು ವ್ಯಂಗ್ಯ ಬರಹಗಳನ್ನ ಬರೆದ್ರೂ ಕೂಡ ತಿದ್ದಿಕೊಳ್ಳಲಿ ಅಂತನ್ನುವ ಉದ್ದೇಶ. ಇವಾಗ ಹಿಂದಿಯ ವ್ಯಂಗ್ಯ ಬರಹಗಳುಂಟು, ಗುಜರಾತಿ ವ್ಯಂಗ್ಯ ಬರಹಗಳುಂಟು. ಆದ್ರೆ ಅಲ್ಲಿ ಎಲ್ಲಿಯೂ ಕೂಡ ತಿದ್ದುಕೊಳ್ಳಲಿ ಅಂತ ಬರಿತಾ ಇದ್ದೇನೆ ಅಂತ ಅವರು ಡಿಕ್ಲೇರ್ ಮಾಡ್ಕೊಳ್ಳಲ್ಲ. ಕಾರಣ ಏನು ಅಂದ್ರೆ ಯಾರು ಹಾಗಿರ್ತಾರೆ ಅವ್ರು ಓದೋದಿಲ್ಲ ಅಂತ ಅವ್ರ ಖಾತ್ರಿ. ಅದರಿಂದ ಕ್ಷೇಮೇಂದ್ರ ಮೊದಲಾದವರಿಗೆ ಆ ರೀತಿಯಾದ ಕಾಳಜಿ ಇದೆ. ಅದು ಆ ಕಾಳಜಿ ಪ್ರಾಚೀನ ಭಾರತದ ಪರಂಪರೆಯಲ್ಲಿ ಸಹಜ. ಈ ಕಾವ್ಯದ ಉದ್ದೇಶ ಏನು ಅಂತ ಹಾಗೆ ಅವನು ಬರೆಯೋದು. ಈ ತರಹದ ಕ್ಷೇಮೇಂದ್ರನ ಕವಿತೆಯನ್ನ ಒಂದೊಂದಾಗಿ ಹೊಕ್ಕು ಸ್ವಾರಸ್ಯವನ್ನ ವರ್ಣನೆ ಮಾಡಬೇಕು ಅಂತ ಹೇಳಿ ಇದೆ. ಅದನ್ನ ದೇವರು ಆಗಗೊಳಿಸಬೇಕು. ಯಾವ ರೀತಿ ಇರತ್ತೆ ಅನ್ನೋದನ್ನ ಒಂದು ಮಾತು ಹೇಳ್ತೇನೆ. ಅವನದ್ದು ಸೇವ್ಯ ಸೇವಕೋಪದೇಶ ಅಂತ ಒಂದು ಪುಟ್ಟ ಬರಹ ಇದೆ. ಆಮೇಲೆ ಚತುರ್ವರ್ಗ ಸಂಗ್ರಹ, ಆಮೇಲೆ ಸೇವ್ಯ ಸೇವಕೋಪದೇಶ ಅಂತ. ಈ ಗ್ರಂಥವನ್ನು ನೋಡಿದಾಗ ಒಂದು ಅನ್ಸತ್ತೆ ನಮಗೆ, ಸೇವ್ಯ ಸೇವಕ. ಸೇವ್ಯ ಅಂತಂದ್ರೆ ಧಣಿ, ಸೇವಕ ಅಂತಂದ್ರೆ ಆಳು. ಆಳು ತನ್ನ ದುರದೃಷ್ಟಕ್ಕೆ ಬೇಸತ್ತು ವಿರಕ್ತನಾಗಿ ಹೊರಡ್ತಾನೆ ಭಾರತೀಯ ಮೆಂಟಾಲಿಟಿಯಲ್ಲಿ. ಆದರೆ ವೆಸ್ಟರ್ನ್ ಮೆಂಟಾಲಿಟಿಯಲ್ಲಿ ಬಂಡಾಯ ಎದ್ದು ಕ್ರಾಂತಿಗೆ ಮುನ್ನುಡಿ ಬರೋದು, ಅದು ಕಮ್ಯುನಿಸಂ. ಈ ಎರಡು ದೊಡ್ಡ ವ್ಯತ್ಯಾಸಗಳು. ಅವನು ಹೇಳ್ತಾನೆ ಕ್ಷೇಮೇಂದ್ರ ಸೇವ್ಯ ಸೇವಕೋಪದೇಶದಲ್ಲಿ, ಒಬ್ಬ ಸೇವಕನಿಗೂ ಒಬ್ಬ ಋಷಿಗೂ ಒಬ್ಬ ರಾಜನಿಗೂ ಏನ್ ವ್ಯತ್ಯಾಸ ಇದೆ? ಒಬ್ಬ ಮುನಿ ಜಿತೇಂದ್ರಿಯ, ಒಬ್ಬ ಸೇವಕ ಜಿತೇಂದ್ರಿಯ. ತನ್ನೆಲ್ಲ ಆಸೆ ಆಕಾಂಕ್ಷೆಗಳನ್ನ ಅದುಮಿಟ್ಟುಕೊಂಡು ಧಣಿಯ ಸೇವೆ ಮಾಡ್ತಾನೆ. ಒಬ್ಬ ರಾಜ ತನ್ನೆಲ್ಲ ಆಸೆ ಆಕಾಂಕ್ಷೆಗಳನ್ನ ಅದುಮಿಟ್ಟುಕೊಂಡು ರಾಜಕಾರಣದಲ್ಲಿ ತಲೆ ಕೆಡಿಸ್ಕೊತಾನೆ. ಆದರೆ ಸ್ವರ್ಗವೋ ಮೋಕ್ಷವೋ ದೇವರ ಅನುಗ್ರಹವೋ ಅಥವಾ ಈ ಲೋಕದ ಆ ಲೋಕದ ಹೆಗ್ಗಳಿಕೆಯೋ ಯಾರ ಪಾಲಿಗೆ ಸಲ್ಲುವುದು? ಮುನಿಯ ಪಾಲಿಗೆ ಮಾತ್ರ. ಹೆಚ್ಚಂದ್ರೆ ರಾಜ ಚೆನ್ನಾಗಿ ಆಡಳಿತ ನಡೆಸಿದ್ದಕ್ಕೆ ಇಲ್ಲಿಯೂ ಅಲ್ಲಿಯೂ ಅವನು ಬದುಕಬಹುದು. ಆದರೆ ಸೇವಕನಿಗೆ ಅಂತ ಒಂದು ಪಾಸ್ ಇದೆ ಅಲ್ಲಿ. ಆ ತರಹದ ಚಿಂತನೆ ಪ್ರಚಲಿತ ದೇಶದ ಸ್ಥಿತಿ. ರಾಜರನ್ನ ಹತ್ತಿರದಲ್ಲಿ ನೋಡಿದ ಕ್ಷೇಮೇಂದ್ರನ ರಾಜಕೀಯ ಚಿಂತನೆ, ಇವುಗಳೆಲ್ಲ ಬಹಳ ವಿಭಿನ್ನ ಆಗಬಹುದು. ಅದನ್ನು ನೋಡುವಂತಹ ಅವಕಾಶ ನಮಗೆಲ್ಲರಿಗೂ ಬರಲಿ. ಪ್ರಾಚೀನ ಭಾರತದ ಈ ಕ್ಷೇಮೇಂದ್ರನ ಅಥವಾ ಇನ್ನೂ ಅಪ್ರಸಿದ್ಧ ಕವಿಗಳನ್ನ ನಾವು ತಿಳ್ಕೊಂಡೇನ್ ಪ್ರಯೋಜನ ಅಂದ್ರೆ ನಮ್ಮ ಮನೋವಿಕಾಸ ಅಷ್ಟೆ. ಅವ್ರಿಗೇನು ಪ್ರಯೋಜನ ಇಲ್ಲ ಇನ್ನು. ಅವ್ರು ಯಾಕೆಂದ್ರೆ ಅವರು ಈ ಇಹದ ವ್ಯಾಪಾರವನ್ನ ಮುಗಿಸಿ ಹೋಗಿದ್ದಾರೆ. ಇನ್ನೊಮ್ಮೆ ಕ್ಷೇಮೇಂದ್ರನೇ ಬೇರೆ ರೂಪದಲ್ಲಿ ಬಂದರೂ ಅವನಿಗೇನು ಸನ್ಮಾನ ಮಾಡ್ಲಿಕ್ಕಿಲ್ಲ. ಆದ್ರೆ ನಮಗೆ ಅಪ್ರಸಿದ್ಧರಾದ ಕವಿಗಳನ್ನ ಚಿಂತನೆ ಮಾಡೋದು ಯಾಕೆ ಅಂದ್ರೆ ನಮ್ಮ ಮಾನಸಿಕವಾದ ಬೆಳವಣಿಗೆಗಾಗಿ. ಆ ಹಿನ್ನೆಲೆಯಲ್ಲಿ ಕ್ಷೇಮೇಂದ್ರ ಇವತ್ತು ಇದ್ದಾನೆ. ಅವನಿಗೆ ಸನ್ಮಾನಿಸುವುದು ಅಂದ್ರೆ ಅವನ ಗ್ರಂಥವನ್ನ ಓದೋದಷ್ಟೇ. ಜಯಂತಿತೆ ಸುಕೃತಿನಃ ರಸಸಿದ್ಧ ಕವೀಶ್ವರಾಹ ನಾಸ್ತಿ ತೇಷಾಂ ಯಶಕ್ಕಾಯೇ ಜರಾ ಮರಣಜಂ ಭಯಂ ಅಂತ. ರಸಸಿದ್ಧರಾದ ಕವೀಶ್ವರರು ಯಾವಾಗಲೂ ಉತ್ಕೃಷ್ಟರಾಗಿ ಇರ್ತಾರೆ. ಅವರ ಕೀರ್ತಿ ಎಂಬ ದೇಹದಲ್ಲಿ ಸಾವು ಇರುವುದಿಲ್ಲ, ಮುಪ್ಪು ಇರುವುದಿಲ್ಲ ಅಂತ ಪ್ರಾಚೀನ ಅಲಂಕಾರಿಕನೊಬ್ಬನ ನುಡಿ. ಅದರಂತೆ ಕ್ಷೇಮೇಂದ್ರನನ್ನ ಮತ್ತೆ ನಮ್ಮ ಜೀವನದ ಪರಿಧಿಯೊಳಗಡೆ ತಂದುಕೊಳ್ಳಬೇಕಿದೆ. ಯಾಕೆಂದ್ರೆ ನಮ್ಮ ಮನಸ್ಸು ವಿಕಾಸ ಆಗಬೇಕಲ್ಲ. ಅದಕ್ಕಾಗಿ ಹಾಗೆ ಮನಸ್ಸು ವಿಕಾಸ ಮಾಡಿಕೊಳ್ಳುವ ಅವಕಾಶ ನಮಗೆಲ್ಲರಿಗೂ ಬರಲಿ ಅಂತ ಭಾರತ ಭಾಗ್ಯ ವಿಧಾತೃವಾದ
ದೇವರಲ್ಲಿ ಚಿಂತನೆ ಮಾಡ್ತಾ ಈ ಕ್ಷೇಮೇಂದ್ರನ ಬಗೆಗಿನ ಚಿಂತನೆಯ ಲೇಷವನ್ನ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಇದರಿಂದ ಭಾರತ ಮಾತೆ ಮತ್ತು ಭಾರತ ಭಾಗ್ಯ ವಿಧಾತೃ ಸಂತುಷ್ಟರಾಗಲಿ. ಓಂ ತತ್ಸತ್. ವಿದ್ವಾನ್ ವಿಜಯಸಿಂಹ ಅವರಿಗೆ ಧನ್ಯವಾದಗಳು. ಕಳೆದ 55 ನಿಮಿಷದಲ್ಲಿ ನೀವು ಕ್ಷೇಮೇಂದ್ರ ಎಂಬ ಕಳೆದು ಹೋದ ರತ್ನವೊಂದರ ಬಗ್ಗೆ ತುಂಬ ಚೆನ್ನಾಗಿ ವಿವರಿಸಿಕೊಟ್ರಿ. ಈಗ ನಾವು ಕೇಳುಗರಲ್ಲಿ ಕೇಳುಗರ ಗ್ಯಾಲರಿಯಲ್ಲಿ ಕೂತವರಿಗೆ ಏನಾದರೂ ಪ್ರಶ್ನೆಗಳಿದ್ದರೆ ವಿಜಯಸಿಂಹ ಅವರಿಗೆ ಕೇಳಲಿಕ್ಕೆ ಈಗ ಹ್ಯಾಂಡ್ ರೈಸ್ ಆಪ್ಷನನ್ನು ಕೊಡ್ತೇವೆ. ನೀವು ಒಬ್ಬೊಬ್ಬರಾಗಿ ಪ್ರಶ್ನೆಗಳನ್ನು ಕೇಳಬಹುದು. ಆದಷ್ಟು ಸಂಕ್ಷಿಪ್ತವಾಗಿರಲಿ ಯಾಕಂದರೆ ನಾವು ಕಾರ್ಯಕ್ರಮವನ್ನು ಕೂಡ ಟೈಮ್ ಒಳಗೆ ಮುಗಿಸ್ಬೇಕು. ಅದಕ್ಕೂ ಮುಂಚೆ ಇದು ಕಳೆದ ವಾರದ ನಮ್ಮ ಪ್ರೇಕ್ಷಕರಿಗೆ ಗೊತ್ತಿರುತ್ತೆ, ಆದರೆ ಇನ್ನೊಮ್ಮೆ ನಾನು ಮಾಡರೇಟರ್ ಆಗಿ ನಮ್ಮ ಜವಾಬ್ದಾರಿಯನ್ನು ನಾನು ನಿರ್ವಹಿಸ್ತೇನೆ. ಒಮ್ಮೆ ನಾನು ನಮ್ಮ ಕ್ಲಬ್ಬಿನ ರೂಲ್ಗಳನ್ನು ಹೇಳಿಬಿಡ್ತೇನೆ. ಭಾರತ ದರ್ಶನದ ಯಾವುದೇ ಚರ್ಚೆಗಳಲ್ಲಿ ಅಭಿಪ್ರಾಯ ಭೇದಗಳು ಇರುವುದಕ್ಕೆ ಖಂಡಿತ ಸ್ವಾಗತ ಇದೆ. ಆದರೆ ಯಾವುದೇ ರೀತಿಯಲ್ಲೂ ಕೂಡ ಅಭಿಪ್ರಾಯ ಭೇದಗಳು ಇನ್ನೊಬ್ಬರಿಗೆ ನೋವುಂಟು ಮಾಡೋದಾಗಲಿ ಅಥವಾ ಅವಮಾನಕರವಾಗಿ ಇರೋದಕ್ಕೆ ಅವಕಾಶವಿಲ್ಲ. ನಿಮ್ಮ ಮಾತಿನ ಅವಕಾಶಕ್ಕಾಗಿ ಕಾಯಿರಿ, ಕೈ ಎತ್ತಿ, ಖಂಡಿತ ನಿಮಗೆ ಅವಕಾಶ ಸಿಗ್ತದೆ. ನಿಮ್ಮ ಪ್ರಶ್ನೆಯನ್ನು ಅಥವಾ ನಿಮ್ಮ ಅಭಿಪ್ರಾಯವನ್ನು ನೀವು ಮಂಡಿಸಬಹುದು. ಮೂರನೇದಾಗಿ, ಭಾರತ ವಿರೋಧಿಯಾದ ಯಾವುದೇ ರೀತಿಯ ಅಭಿಪ್ರಾಯಕ್ಕೂ ಕೂಡ ಭಾರತ ದರ್ಶನದಲ್ಲಿ ಅವಕಾಶವಿಲ್ಲ. ದಿಸ್ ಈಸ್ ನಾಟ್ ಅ ಪ್ಲಾಟ್ಫಾರ್ಮ್ ಫಾರ್ ಇಂಡೋಫೋಬಿಕ್ ವಾಯ್ಸಸ್. ನಿಮ್ಮ ಪ್ರಶ್ನೆಗಳೇನಾದರೂ ಇದ್ದರೆ ಕೊನೆಯದಾಗಿ ಅದರಲ್ಲಿ ಫ್ಯಾಕ್ಟ್ಫುಲ್ನೆಸ್ ಇರಲಿ ಅಥವಾ ನಿಮ್ಮ ಅಭಿಪ್ರಾಯಗಳು ಅಥವಾ ನಿಮ್ಮ ತರ್ಕಗಳೇನಾದಿದ್ದರೆ ಅದರಲ್ಲಿ ಫ್ಯಾಕ್ಟ್ಫುಲ್ನೆಸ್ ಇರಲಿ, ಸತ್ಯ ಇರಲಿ, ಹಾಗೂ ಇವತ್ತಿನ ಚರ್ಚೆಗೆ ಪೂರಕವಾಗಿರಲಿ. ಇಷ್ಟು ನಮ್ಮ ಕ್ಲಬ್ಬಿನ ರೂಲ್ಗಳು. ಈಗ ಯಾರಾದರೂ ಪ್ರಶ್ನೆಗಳನ್ನು ಕೇಳುವವರಿದ್ದರೆ ಹ್ಯಾಂಡ್ ರೈಸ್ ಮಾಡಬಹುದು. ಮಾಡರೇಟರ್ಗಳು ಒಬ್ಬೊಬ್ಬರಾಗಿ ಅವರನ್ನ ಒಳಬಿಟ್ಟುಕೊಡ್ತಾರೆ. ವಿಜಯ ಅವರಿಗೆ ಅವಕಾಶ. ಒಂದು ನಿಮಿಷ, ನಾವು ಸರತಿ ಸಾಲಿನಲ್ಲಿ ಹೋಗೋಣ. ಮೊದಲಿಗೆ ವಿಜಯ ಅವರಿಗೆ ಪ್ರಶ್ನೆ ಕೇಳೋದಕ್ಕೆ ಅವಕಾಶ. ವಿಜಯ ಅವರೇ, ನಿಮ್ಮ ಪ್ರಶ್ನೆಯನ್ನ ಕೇಳಿ. ಪ್ರಶ್ನೆ ಸಂಕ್ಷಿಪ್ತವಾಗಿರ್ಲಿ, ನಿರ್ದಿಷ್ಟವಾಗಿರ್ಲಿ, ನೇರ ಪ್ರಶ್ನೆಗೆ ಹೋಗಿ. ನನ್ನ ಒಂದು ಪ್ರಶ್ನೆಯನ್ನು ಕೇಳಬಹುದಾ? ಸುನೀಲ್ ಆಚಾರ್ಯ ಅವರೇ, ಒಂದು ನಿಮಿಷ, ಸರತಿಯಲ್ಲಿ ಹೋಗೋಣ. ಅದನ್ನೇ ಹೇಳಿದ್ದೀಗ ನಾನು. ವಿಜಯ ಅವರಿಗೆ ಮೊದಲನೇ ಅವಕಾಶ. ಅಲ್ಲ, ಅದು ವಿಜಯ ಸಿಂಹ ಅವರ ಹೆಸರು ಅಲ್ಲಿ. ಅದು ವಿಜಯ ಸಿಂಹಾಚಾರ್ಯರೇ. ಅದು ಪ್ರೀತಮ್ ಅವರಿಗೆ ಅವಕಾಶ, ಮೊದಲನೇ ಅವಕಾಶ. ಎಲ್ರಿಗೂ ಕೂಡ ನಮಸ್ಕಾರ. ತುಂಬಾ ಚೆನ್ನಾಗಿತ್ತು ಕಾರ್ಯಕ್ರಮ. ನನ್ನ ಪ್ರಶ್ನೆ ಏನಂತ ಅಂದ್ರೆ, ಬೌದ್ಧ ಮತದ ಅನೇಕ ಗ್ರಂಥಗಳನ್ನ ಹೇಳಿದ್ರು ಆಚಾರ್ಯರು. ಕ್ಷೇಮೇಂದ್ರರು ಹಾಗಾದ್ರೆ ಬೌದ್ಧ ಮತಾನುಯಾಯಿ ಆಗಿದ್ರ ಅನ್ನೋದು ಒಂದು ಡೌಟ್ ಬಂತು, ಅದರಿಂದ ಬಂದೆ. ನಮಸ್ಕಾರ. ಕ್ಷೇಮೇಂದ್ರ ಬೌದ್ಧ ಮತಾನುಸಾರಿ ಆಗಿರ್ಲಿಲ್ಲ. ಯಾಕೆಂದ್ರೆ ತನ್ನನ್ನ ಸ್ಪಷ್ಟವಾಗಿ ಶ್ರೀ ವ್ಯಾಸದಾಸ ಕ್ಷೇಮೇಂದ್ರ ಅಂತ ಹೇಳಿಕೊಳ್ತಾನೆ. ಅವನಿಗೆ ಬೌದ್ಧ ಮತವನ್ನ ಸುಲಭವಾಗಿ ಜನರು ತಿಳ್ಕೊಳ್ಳಿ ಎನ್ನುವ ದೃಷ್ಟಿಯಿಂದ ಆ ಜಾತಕ ಕಥೆಗಳನ್ನ ಒಂದು ಕಡೆ ಸಂಗ್ರಹಿಸಿದ್ದಾನೆ. ಬೌದ್ಧ ಆಗಮವನ್ನ ತಿಳ್ಕೊಳ್ಳೋರಿಗೆ ಅದು ಅನುಕೂಲ ಅಂತ ಹಾಗೆ ಹೇಳಿದ್ದು, ಗೊತ್ತಿರೋದು ಹಾಗೆ. ನಮಸ್ಕಾರ. ದೀಪಕ್ ಅವರು ಮುಂದೆ. ನಮಸ್ತೆ ವಿಜಯ ಸಿಂಹ ಅವರೇ, ತುಂಬಾ ಅದ್ಭುತವಾಗಿ ನೀವು ಮಾತಾಡಿದ್ರಿ. ನಮಗಂತೂ ತುಂಬಾ ಖುಷಿ ಆಯ್ತು. ನಿಜ ಹೇಳ್ಬೇಕು ಅಂತಂದ್ರೆ ಕ್ಷೇಮೇಂದ್ರನ ಬಗ್ಗೆ ನನ್ನ ಅಜ್ಞಾನ ತುಂಬಾನೇ ಇತ್ತು, ಗೊತ್ತೂ ಇರ್ಲಿಲ್ಲ. ಈಗ ನೀವು ಮಾತಾಡ್ತಾ ಇದ್ದ ಹಾಗೆ ಆದ್ರೂ ನಾನು ಕೂತ್ಕೊಂಡು ಸ್ವಲ್ಪ ಗೂಗಲ್ ಮಾಡಿ ನೋಡಿದೆ. ಏನಂತಂದ್ರೆ ನನ್ನ ಪ್ರಶ್ನೆ, ಇವರ ಕೃತಿಗಳು ಯಾವ್ದಾದ್ರು ಕನ್ನಡದಲ್ಲಿ ಸಿಗುತ್ತಾ ಅಂತ. ಇಂಗ್ಲಿಷ್ ಅಲ್ಲಿ ಇರೋದು ನೋಡಿದೆ, ಸಂಸ್ಕೃತದಿಂದ ಇಂಗ್ಲಿಷ್ಗೆ ಭಾಷಾಂತರ ಹೊಂದಿರೋದು. ಕನ್ನಡದಲ್ಲಿ ಇದೆಯಾ ಅಥವಾ ಹೇಗೆ ಅದನ್ನ ನಾವು ನಮಗೆ ಸಮೀಪವಾದ ಭಾಷೆಯಲ್ಲಿ ನೋಡಬಹುದು ಅನ್ನೋದು ನನ್ನ ಪ್ರಶ್ನೆ. ಓದಬಹುದು. ನಮಸ್ಕಾರ ದೀಪಕ್ ಅವರಿಗೆ. ನಾನು ಅದು 4 ಕೃತಿಗಳನ್ನು ಒಟ್ಟಿಗೆ ಕನ್ನಡಿಸಿದ್ದೇನೆ. ನನಗೆ ಕ್ಷೇಮೇಂದ್ರ ವಾಚಿಕೆ ಅಂತ ಒಂದು ಮಾಡಬೇಕು ಅಂತ ಇತ್ತು. ಮತ್ತೆ ಕ್ಷೇಮೇಂದ್ರನ 5 ಕೃತಿಗಳನ್ನ ಕನ್ನಡಿಸಿದ್ದೇನೆ. ಲಘುವೃತ್ತ ತಿಲಕ,
ಆಮೇಲೆ ಸಮಯ ಮಾತೃಕ, ಚತುರ್ವರ್ಗ ಸಂಗ್ರಹ, ಸೇವ್ಯ ಸೇವಕೋಪದೇಶ, ನರ್ಮಮಾಲ, ಮತ್ತೆ ದೇಶೋಪದೇಶ, ಆಮೇಲೆ ಆ, ಹೀಗೆ ಒಂದು 5 ಮಾಡಿದ್ದೇನೆ. ಹಾ. ಅದನ್ನ ಪ್ರಕಾಶಕರಿಗೆ ಕೊಟ್ಟಿದ್ದೇನೆ. ಹ್ಮ್. ಅವರು ಮೊನ್ನೆ ಕೇಳಿದೆ, ನಮ್ಮ ರೋಹಿತ್ ಚಕ್ರತೀರ್ಥ ಅವರು ಮಾಡೋ ತಡ ಆದ್ರೆ ಅಥವಾ ಅವ್ರಿಗೆ ಕಷ್ಟ ಆದ್ರೆ ನಾವೇ ಮಾಡ್ತೇವೆ ಅಂದ್ರು. ಅವ್ರನ್ನ ಕೇಳಿದಾಗ ಇಲ್ಲ ನಾನು ಕೊಡ್ತೇನೆ ಅಂತ ಉತ್ತರ ಬಂತು. ನೋಡೋಣ, ಅದು ಆಗಬಹುದು. ಒಂದು ಸೊ 5-6 ಬಿಡುಗಡೆಗೆ ಹತ್ರದಲ್ಲಿದೆ ಹಾಗಾದ್ರೆ. ಹೌದು ಹೌದು. ಓಕೆ, ಧನ್ಯವಾದಗಳು ಸರ್. ನಿಮ್ಮ ಸಂತತಿ ಚಿರಂತನವಾಗಿರ್ಲಿ. ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು. ಮುಂದೆ ಡಾಕ್ಟರ್ ಸುನಿಲ್ ಆಚಾರ್ಯ ಅವರು ತಮ್ಮ ಪ್ರಶ್ನೆಯನ್ನ ಕೇಳಬೇಕಾಗಿ ವಿನಂತಿ. ನಮಸ್ಕಾರ ಆತ್ಮೀಯ ಮಿತ್ರರಾದಂತಹ ವಿಜಯ ಸಿಂಹಾಚಾರ್ಯರಿಗೆ. ನನ್ನ ಒಂದು ಸಣ್ಣ ಜಿಜ್ಞಾಸೆ, 10ನೇ ಶತಮಾನದ ಉತ್ತರಾರ್ಧ ಹಾಗೂ 11ನೇ ಶತಮಾನದವನು ಕ್ಷೇಮೇಂದ್ರ. ಅವತ್ತು ಇತಿಹಾಸದಲ್ಲಿ ನಾವು ನೋಡೋ ಹಾಗೆ ಕುರ್ಬತ್ ಅಲ್ ಹಸನ್ ಕಂಗು ಅನ್ನುವ ಒಬ್ಬ ದುಷ್ಟ, ಅವನು ಅಫ್ಘಾನಿಸ್ತಾನ್ ಮಾರ್ಗವಾಗಿ ನಮ್ಮ ದೇಶದ ಮೇಲೆ ಬಹಳ ದೊಡ್ಡ ಆಕ್ರಮಣವನ್ನ ದಂಡೆತ್ತಿ ಅವನು ಬರ್ತಾನವನು. ಹಾಗಾಗಿ ಅವನ ಆಕ್ರಮಣಕ್ಕೆ ಒಳಗಾಗಿ ಸುಮಾರು ನಮ್ಮ ಈ ಕಾಶ್ಮೀರದ ಬಹುಭಾಗ ಅವನು ಆಕ್ರಮಿಸಿಕೊಂಡು ಮುಂದೆ ಅವನು ಮಾರಣಾಂತಿಕವಾಗಿ ಹಲ್ಲೆಗಳನ್ನೆಲ್ಲ ಮಾಡ್ತಾನೆ ಅಂತ ನಾವು ನೋಡ್ತೇವೆ. ಇದರ ಬಗ್ಗೆ ಕ್ಷೇಮೇಂದ್ರ ತನ್ನ ಗ್ರಂಥದಲ್ಲಿ ಎಲ್ಲಾದರೂ ಒಂದು ಕಡೆ ಸೂಕ್ಷ್ಮವಾಗಿ ಕಾಶ್ಮೀರ ದೇಶದ ಆಕ್ರಮಣ ಹಾಗೂ ಅವರ ಬರ್ಬರ ಕೃತ್ಯಗಳು ಇವುಗಳ ಬಗ್ಗೆ ಏನಾದರೂ ತನ್ನ ಗ್ರಂಥಗಳಲ್ಲಿ ಉಲ್ಲೇಖವನ್ನು ಮಾಡಿದ್ದಾನ? ಅಥವಾ ಹಿಂದೂಗಳ ಮೇಲೆ ಆಕ್ರಮಣ ಬಹುಶಃ ಈ 10-11ನೇ ಶತಮಾನದಲ್ಲಿ ಅನೇಕ ತರಹದ ಆಕ್ರಮಣಗಳು ನಾವು ನೋಡ್ತೇವೆ. ಇದರ ಬಗ್ಗೆ ಕ್ಷೇಮೇಂದ್ರ ಏನಾದರೂ ತನ್ನ ಕೃತಿಗಳಲ್ಲಿ ಬೆಳಕನ್ನ ಚೆಲ್ತಾನ? ಮತ್ತೆ ಇವತ್ತಿನ ಕಾಶ್ಮೀರದ ಪರಿಸ್ಥಿತಿ ನಾವು ನೋಡಿದ್ದೇವೆ. ಇವತ್ತು ಎಷ್ಟೋ ಜನ ಕಾಶ್ಮೀರದಲ್ಲಿ ಬ್ರಾಹ್ಮಣ ಸಂತತಿಯನ್ನ ಅವರು ಮಾರಣಾಂತಿಕವಾಗಿ ಹಲ್ಲೆಗಳನ್ನೆಲ್ಲ ಮಾಡಿದ್ದಾರೆ. ಬಹುಶಃ ಈ ಒಂದು ಮಾರಣಾಂತಿಕ ಹಲ್ಲೆಗೆ ಒಂದು ಹೆಚ್ಚು ಕಮ್ಮಿ 1,000 ವರ್ಷದ ಇತಿಹಾಸ ಇತಿಹಾಸದಲ್ಲಿ ನಾವು ನೋಡ್ತೀವಿ ನಾವು. ಹಾಗಾಗಿ ಕ್ಷೇಮೇಂದ್ರನು ಕೂಡ ಈ ಉಳಿದ ದಾಳಿಕೋರರ ಆಕ್ರಮಣಕಾರರ ಬಗ್ಗೆ ಎಲ್ಲಾದ್ರೂ ತನ್ನ ಕೃತಿಯಲ್ಲಿ ಉಲ್ಲೇಖ ಮಾಡಿದ್ದಾನ? ಮತ್ತೆ ಅದಕ್ಕೆ ನಿರ್ದಿಷ್ಟವಾದಂತಹ ಕಾರಣವನ್ನ ಏನಾದ್ರೂ ಅವನು ಕೊಟ್ಟಿದ್ದಾನ ಅಂತ ಒಂದು ಸಣ್ಣ ಜಿಜ್ಞಾಸೆ. ನಮಸ್ಕಾರ. ನಮಸ್ಕಾರ ಸುನಿಲಾಚಾರ್ಯರಿಗೆ. ನನ್ನ ಪರಿಮಿತ ದೃಷ್ಟಿಕೋನದಲ್ಲಿ ಅದು ಸಿಗಲಿಲ್ಲ. ಅವನ ಸುಮಾರು 30 ಕೃತಿಗಳಿದೆ. ನಾನು ಒಂದು 20 ಕೃತಿಗಳನ್ನ ನೋಡಿದ್ದೇನೆ. ಇನ್ನು ಉಳಿದದ್ದನ್ನ ನೋಡಿದಾಗ ಅದು ಏನಾದ್ರೂ ಇತ್ತು ಅಂತಂದ್ರೆ ಹೇಳ್ತೇನೆ. ನನ್ನ ಒಂದು ಊಹೆ, ಅದು ಎರಡನ್ನು ಮ್ಯಾಚ್ ಮಾಡಿದಾಗ ನನಗೆ ಅನ್ನಿಸಿದ್ದು, ಅವನು ದಾಳಿ ಮಾಡಿದಾಗ ಪ್ರಾಯ ಒಂದು 65-70 ವರ್ಷದವನಾಗಿರ್ಬೇಕು ಯಾರು ಕ್ಷೇಮೇಂದ್ರ. ಅವಾಗ ಹೊಸದನ್ನು ಬರೀಲಿಲ್ವೋ ಅಥವಾ ಬರೆದದ್ದು ನಮ್ಮ ಕಣ್ಣಿಗೆ ಬೀಳಲಿಲ್ವೋ ಏನೋ ಆಗಿದೆ. ನಮ್ಮ ಗ್ರಂಥದಲ್ಲಿ ಅದರ ಉಲ್ಲೇಖ ಇಲ್ಲ, ಈಗ ನಮಗ್ ಸಿಗ್ತಾ ಇಲ್ಲ ಅನ್ನೋದು ನಮ್ಮ ಸೀಮಿತವಾದ ದೃಷ್ಟಿಕೋನ. ಮುಂದಿನ ಕಾಲದಲ್ಲಿ ಯಾವ್ದಾದ್ರೂ ಸಿಕ್ಕಿದ್ರೆ ಅದನ್ನ ಖಂಡಿತವಾಗಿ ಹಂಚಿಕೊಳ್ಳೋಣ. ಹಾಗಾದ್ರೆ ಕ್ಷೇಮೇಂದ್ರನ ಕಾಲದಲ್ಲಿ ಯಾವುದೇ ತರಹದ ಆಕ್ರಮಣಗಳು ಇನ್ನೂ ಆಗಿರ್ಲಿಲ್ಲ ಅಂತ ಒಂದು ಊಹೆ ಮಾಡ್ಬೋದು. ಈಗ ಇತ್ತೀಚೆಗೆ ಅಂದ್ರೆ ಅವರ ಉಪಲಬ್ಧ ಗ್ರಂಥಗಳನ್ನ ಗಮನಿಸಿದಾಗ ಆಗ ಕಾಶ್ಮೀರ ಸುಸ್ಥಿತಿಯಲ್ಲಿತ್ತು ಅಂತ ಹೇಳಬಹುದಾ? ಹಾಗೆ ಹೇಳಬಹುದು. ಆದ್ರೆ ಖಚಿತವಾಗಿ ಹೀಗೆ ಅಂತ ಹೇಳಿ ಬರಲ್ಲ. 90% ಸುಸ್ಥಿತವಾಗಿತ್ತು ಅಂತ ಹೇಳಬಹುದು. ಆದ್ರೆ ಇನ್ನು 10% ಅವನು ವೃದ್ಧಾಪ್ಯದಲ್ಲಿ ನೋಡಿದ್ರೆ ಅದನ್ನ, ಯಾಕೆಂದ್ರೆ ಅವರು ಪ್ರತಿಕ್ರಿಯಿಸೋ ಉತ್ಸಾಹ ಹೋಗಿರತ್ತೆ. ಸಾಮಾನ್ಯವಾಗಿ ಹಾಗಾಗಿರೋದನ್ನ ನಾವು ಇತ್ತೀಚೆಗೂ ಕಾಣ್ತೇವೆ. ಇರಬಹುದು, ಹಾಗೂ ಆಗಿರಬಹುದು. ನೋಡೋಣ, ಮುಂದಿನ ದಿನಗಳಲ್ಲಿ ಅದರ ತತ್ವ ಸಾಕ್ಷಾತ್ಕಾರ ಆಗಲಿ ಅಂತ ದೇವರಲ್ಲಿ ಕೇಳಿಕೊಳ್ಳೋಣ. ಹಯವರ್ಧನ ಅವರು ಪ್ರಶ್ನೆಯನ್ನ ಕೇಳಬೇಕು. ನಮಸ್ಕಾರ. ನನಗೊಂದು ಪ್ರಶ್ನೆ ಏನಿದೆ ಅಂತಂದ್ರೆ, ಕ್ಷೇಮೇಂದ್ರ ಹಿಂದಿನ ಸಾಂಪ್ರದಾಯಿಕ ನಾಯಕರನ್ನ ಅಂದ್ರೆ ಧೀರೋದಾತ್ತ ನಾಯಕರನ್ನ ಚಿತ್ರಿಸದೆ ಸಮಾಜದಿಂದಲೇ ನಾಯಕರುಗಳನ್ನ ಅಥವಾ ವಿಟರನ್ನೇ ಇವರನ್ನೇ ನಾಯಕನನ್ನಾಗಿ ಚಿತ್ರಿಸಿದ, ಸಾಮಾಜಿಕವಾಗಿ ಬರೆದ ಅಂತ ಹೇಳಿ ನೀವು ಈಗ ಹೇಳಿದ್ರಿ. ಹಾಗಿದ್ದಾಗ ಅವನ ಗ್ರಂಥಗಳು ಯಾಕೆ ಅಷ್ಟು ಪ್ರಸಿದ್ಧವಾಗಲಿಲ್ಲ? ಹಾಗಾದ್ರೆ ಭಾರತೀಯ
ಕಾವ್ಯ ರಸಿಕನ ಮನಸ್ಥಿತಿ ಏನು? ಹಾಗಂತೇಳಿ ವಾದಿಯೇ ರಸಿಕ ಅಂತ ಹೇಳಿಕ್ಕಾಗಲ್ಲ. ಯಾಕೆಂದರೆ ಶೂದ್ರಕನ ಮೃಚ್ಛಕಟಿಕ ತುಂಬ ಪ್ರಸಿದ್ಧ ಆಯಿತು. ಈಗ ಯಾರಾದರೂ ಸಂಸ್ಕೃತದ ಸಾಮಾಜಿಕ ನಾಟಕ ಅಂದರೆ ಮೃಚ್ಛಕಟಿಕ ಅಂತ ಅದರೊಂದು ಹೆಸರು ಹೇಳಿಬಿಡ್ತಾರೆ. ಭಾಸನದ್ದು ಬರೋದಿಲ್ಲ. ಅವನ ಗ್ರಂಥಗಳು ಅಷ್ಟು ಚೆನ್ನಾಗಿದ್ದು, ಯಾಕೆಂದರೆ ಪ್ರಸಿದ್ಧಿಗೆ ಬೇಕಾದಷ್ಟೇ ಅಲ್ವಾ, ಕೃತಿಯ ಉತ್ಕೃಷ್ಟ ಕೃತಿ ಇರಬೇಕು, ಸಮಾಜಕ್ಕೆ ತುಂಬ ಹತ್ತಿರ ಇರಬೇಕು, ಅದು ಎರಡು ಪ್ರಸಿದ್ಧ ಆಗಿರಬೇಕು, ಜನಬಳಕೆಗೆ ಬರಬೇಕು. ಅದ್ಯಾಕಾಗಲಿಲ್ಲ ಅನ್ನೋದು ನನ್ನ ಪ್ರಶ್ನೆ. ಹಯೋಧನ ಅವರದು ಒಳ್ಳೆ ಪ್ರಶ್ನೆ. ಇದಕ್ಕೆ ಉತ್ತರ, ಅವನ ಕೃತಿಗಳು ಪ್ರಚಯಕ್ಕೆ ಬಂದು ಜನರ ಮನಸ್ಸಿನಲ್ಲಿ ತೊಡಗಬೇಕು ಅಂತ ಇರುವಾಗಲೇನೆ ಪ್ರಾಯ ಮುಸಲ್ಮಾನರ ದಾಳಿಯಾಗಿ ಏನನ್ನೂ ಉಳಿಸಿಕೊಳ್ಳಲಿಕ್ಕಾಗದೆ ಅಪ್ರಸಿದ್ಧ ಆಗಿರಬಹುದು. ಆದರೆ ಭಾರತ ಸರ್ಕಾರದವರು ಕ್ಷೇಮೇಂದ್ರನ ಬಗ್ಗೆ ಒಂದು ಸ್ಟ್ಯಾಂಪ್ ಬಿಡುಗಡೆ ಮಾಡಿದ್ದಾರೆ. ಅಂದ್ರೆ ಸರ್ಕಾರ ಗುರುತಿಸಿದೆ. ಸರ್ಕಾರ ಗುರುತಿಸಬೇಕಾದ್ರೆ ಹಲವಾರು ವಿದ್ವತ್ ಜನರು ಗುರುತಿಸಿರ್ಲೇಬೇಕು. ಜನಸಾಮಾನ್ಯರ ತನಕ ಯಾಕೆ ಬರಲಿಲ್ಲ ಅಂತಂದ್ರೆ, ಇವಾಗ ಆಯಾ ಲೋಕಲ್ ಪ್ರಾಚೀನ ವಿದ್ವಾಂಸರು ಮುನ್ನೆಲೆಗೆ ಬರೋದು ಭಾಷಾಂತರದಿಂದ ಮತ್ತೆ ಅಲ್ಲಿಯ ಲೋಕಲೈಟ್ಸ್ ಗಳಿಂದ. ಹಾಗಾಗಲಿಕ್ಕಂತೂ ಅವಕಾಶ ಇರಲಿಲ್ಲ. ಇವಾಗ ಇಲ್ಲಿ ನಮಗೆ ಅಲ್ಲಿ ವಿಪ್ಲವ ಆಗಿ ಬಹಳ ಸಮಸ್ಯೆ ಆಯಿತು. ಆದ್ರೆ ಮಧ್ಯಪ್ರದೇಶದ ಕಾಳಿದಾಸ ಎಲ್ಲರ ಕೃತಿಯಲ್ಲಿ ಬಂದ. ಬೇಂದ್ರೆ ಅವರು ಬರೆದ್ರು, ಬೇಕಾಷ್ಟು ಜನ ಬರೆದ್ರು. ತುರ್ಮುರಿ ಅವರು ಬರೆದ್ರು, ಬೇಕಾಷ್ಟು ಜನ ಬರೆದ್ರು. ಇವ್ರು ಯಾಕೆ ಬರ್ಲಿಲ್ಲ ಅಂತಂದ್ರೆ, ಅಲ್ಲಿ ವಿಪ್ಲವ ಆಯ್ತು. ಸಾಮಾನ್ಯ ವಿಪ್ಲವ ಆಯ್ತು ಅಂತಂದ್ರೆ, ಒಂದು ದೇಶದ ಮೇಲೆ ಆಕ್ರಮಣ ಆಯ್ತು ಅಂದ್ರೆ ಬಹಳ ದೊಡ್ಡ ಪ್ರಾಬ್ಲಮ್ ಅಂದ್ರೆ ವಿದ್ಯಾನಾಶ. ಅದರಿಂದಾಗಿ ನಾವು ಹೆದರ್ಬೇಕಷ್ಟೇ. ಬೇರೆ ದೇಶದ ಆಕ್ರಮಣ ಆದ್ರೆ ಭೌತಿಕ ಸಂಪತ್ತು ಹೊಡ್ಕೊಂಡು ಹೋದ್ರು ಹೊಡ್ಕೊಂಡು ಹೋಗ್ಲಿ, ಆದ್ರೆ ವಿದ್ಯಾನಾಶ ಆಗೋಗುತ್ತಲ್ಲ. ನೋಡಿ, ಬ್ರಿಟಿಷರ ಇದರಿಂದಾಗಿ ಮಸ್ಲಿನ್ ಬಟ್ಟೆದು ಈ ತರಹ ಬೇಕಾಷ್ಟು ನಾಶ, ವಿದ್ಯಾನಾಶ ಆಗೋಗುತ್ತೆ. ಇದು ಒಂದು ಉದಾಹರಣೆಯಲ್ಲಿ ಸೇರಿಸ್ಕೋಬೇಕು. ಕಾಶ್ಮೀರದ ವಿದ್ಯಾ ಪರಂಪರೆ ನಾಶ ಆಗಿದ್ದು ಇವರಿಂದ ಅಂತ, ಹೀಗಾಗಿದ್ರಿಂದ, ಅದರಿಂದಾಗಿ ಯುದ್ಧ ಅನಿಷ್ಟ ಅಂತ ಅನ್ನೋದು. ಬರ್ಟನ್ ರಸಲ್ ಅವರು ಕೂಡ ಒಂದು ದಾಳಿಯನ್ನ, ಬೇರೆ ರಾಷ್ಟ್ರಗಳ ಮೇಲೆ ದಾಳಿಯನ್ನ ಅಥವಾ ಪ್ರತ್ಯಾಕ್ರಮಣವನ್ನ ಅವ್ರು ಪ್ರತಿಭಟನೆ ಮಾಡಿದ್ ಯಾಕೆ ಅಂತಂದ್ರೆ ಬರ್ಟನ್ ರಸಲ್ ಇದೇ ಕಾರಣದಿಂದ, ಅವರ ಸಾಂಪ್ರದಾಯಿಕ ವಿದ್ಯೆಗಳು ನಾಶ ಆಗೋಗತ್ತೆ ಅಂತ. ಎಕನಾಮಿಕ್ ಹಿಟ್ಮೆನ್ಗಳು ಬಂದ್ರಂತೂ, ಕನ್ಫೆಷನ್ ಆಫ್ ಎಕನಾಮಿಕ್ ಹಿಟ್ಮನ್ಸ್ ಗಳನ್ನ ನೀವೆಲ್ಲ ಓದೇ ಇರ್ತೀರಾ ಬಂದವರೆಲ್ಲ. ಅದು ಒಂದು ದೊಡ್ಡ ಸಮಸ್ಯೆ. ಸಾಂಪ್ರದಾಯಿಕ ವಿದ್ಯಾನಾಶ ಆಗಿ ಹೋಗುತ್ತೆ. ಪ್ರಾಯ ಹಾಗಾಗಿದ್ದು ಸೂಕ್ತ ಜನಪ್ರಿಯತೆ ಸಿಗಲಿಲ್ವೇನೋ ಅಂತ ಅನ್ಸತ್ತೆ. ಇದು ಊಹೆ, ನೋಡುವ. ಆಯೋಜಕರಲ್ಲಿ ಒಂದು ವಿನಂತಿ, ನಾನೀಗ ಬೇರೆ ಕೆಲಸದ ಮೇಲೆ ಹೋಗಬೇಕು. ಹೀಗಾಗಿ ಎಲ್ಲರ ಪ್ರಶ್ನೆಗೆ ಉತ್ತರಿಸುವ ಆನಂದವನ್ನು ಕಳ್ಕೊಳ್ಬೇಕಾಗ್ತಾ ಇದೆ. ಆಚಾರ್ಯರೇ, ಕಡೆಯದಾಗಿ ಒಂದೇ ಒಂದು ಪ್ರಶ್ನೆ ಇದೆ. ವ್ಯಾಸೋಚ್ಚಿಷ್ಟ ಅವರು ಇದ್ದಾರೆ, ಅದೊಂದಾದ ನಂತರ ಅಲ್ಲ, ಅವರ ಸಮಯ ಕೇಳಿಕೊಳ್ಳುವ. ಭುವನೇಕ್ ಅವರೇ, ವಿಜಯ ಸಿಂಹ ಅವರೇ, ಎಷ್ಟು ಹೊತ್ತಿಗೆ ತಾವು ಹೊರಡಬೇಕಾಗುತ್ತದೆ? 40 ತನಕ ಅಂತ ಇತ್ತು. ಸರಿ ಸರಿ ಪ್ಲೀಸ್. ಸರಿ ಸರಿ. ಹಾಗಾದ್ರೆ ಈ ಎಲ್ಲ ಪ್ರಶ್ನೆಗಳಿಗೆ, ಕ್ಷೇಮೇಂದ್ರನ ಕುರಿತಾದ ಪ್ರಶ್ನೆಗಳಿಗೆ ಉತ್ತರ ಕೊಡ್ಲಿಕ್ಕೆ ನಾನು ಸದಾ ಸಿದ್ಧ. ಅಂದ್ರೆ ಉತ್ತರ ಅಂದ್ರೆ ಅದು ಖಚಿತ ಉತ್ತರ ಅಂತಲ್ಲ, ಒಂದು ಸಂವಾದ. ನಾವು ಒಂದು ಕೆಲಸ ಮಾಡಬಹುದು ಆಚಾರ್ಯರೇ. ಈಗ ವ್ಯಾಸೋಚ್ಚಿಷ್ಟ ಅವರ ಒಂದು ಪ್ರಶ್ನೆಯನ್ನು ತಗೊಳ್ಳೋಣ. ಬಾಕಿ 3 ಪ್ರಶ್ನೆಗಳಿವೆ, ಅದನ್ನ ನಾವು ತಗೊಂಡು ರೋಹಿತ್ ಅವರು ನಿಮ್ಗೆ ಕೇಳ್ತಾರೆ. ಬಂದಂತ ಉತ್ತರವನ್ನ ನಾವು ಅವರೊಂದಿಗೆ ಕೇಳಿ. ಥ್ಯಾಂಕ್ ಯು. ಇವತ್ತು ನಿಜಕ್ಕೂ ಈ ಕ್ಷೇಮೇಂದ್ರನ ಬಗ್ಗೆ ಬಹಳಷ್ಟು ಜನ ಮೊದಲನೇ ಬಾರಿಗೆ ಕೇಳಿದವರು ಇದ್ದಾರೆ, ಹಾಗೂ ಬಹಳಷ್ಟು ವಿಚಾರಗಳನ್ನು ತಿಳ್ಕೊಂಡಿದ್ದೇವೆ. ನನಗೆ ವಿಜಯ ಸಿಂಹ ಅವರು ಒಂದು ಆಶ್ಚರ್ಯ, ಇವನು ಕ್ಷೇಮೇಂದ್ರ ಶೈವ ಗುರುಗಳ ಅಡಿಯಲ್ಲಿ ಕಲಿತು ಮುಂದೆ ವೈಷ್ಣವನಾಗಿ ಜೀವನ ಸಾಗಿಸಿ ಅವಧಾನ ಕಲ್ಪಲತವನ್ನು ಬರೆದವನು, ದಶಾವತಾರ ಚರಿತವನ್ನು ಬರೆದವನು. ಸೊ ಇಷ್ಟೊಂದು ಇನ್ಫ್ಲೂಯೆನ್ಸ್ಗಳು, ಅಂದ್ರೆ ಬುದ್ಧಿಸ್ಟ್ ಇನ್ಫ್ಲೂಯೆನ್ಸ್ ಇದೆ, ವೈಷ್ಣವೈಟ್ ಇನ್ಫ್ಲೂಯೆನ್ಸ್ ಇದೆ, ಹಾಗೂ ಶೈವ ಇನ್ಫ್ಲೂಯೆನ್ಸ್ ಮೊದಲೇ ಖಂಡಿತ ಇದ್ದೇ ಇರುತ್ತೆ. ಕಾಮಸೂತ್ರದ ಬಗ್ಗೆನೂ ಬರೆದಿದ್ದಾನೆ. ಇಂಥ ಒಳ್ಳೆ ಇಷ್ಟು ವೇರಿಡ್ ವರ್ಕ್ ಮಾಡಿರುವಂತಹ ಕ್ಷೇಮೇಂದ್ರನ ಮೇಲೆ ಈ ಬೇರೆ ಬೇರೆ ಒಂದೇ ಕಾಲಘಟ್ಟದಲ್ಲಿದ್ದ ಬೇರೆ ಬೇರೆ ಧರ್ಮಗಳು
ಅವನ ಅಧ್ಯಯನದ ಮೇಲೆ ಹಾಗೂ ಅವನ ಯೋಚನಾಲಹರಿಯ ಮೇಲೆ ಪರಿಣಾಮ ಬೀರಿದೆ ಅಂತ ಅನ್ಸುತ್ತೆ ನಿಮಗೆ, ನೀವು ಅವನ ಬಗ್ಗೆ ಓದುವಾಗ? ಇಲ್ಲ ಹಾಗೇನ್ ಅನ್ಸಲ್ಲ. ಯಾಕೆಂದ್ರೆ ನಮ್ಮ 1902ರಲ್ಲಿ ಕೃಷ್ಣಾವಧೂತರು ಅಂತ ಒಬ್ರು ಆಗಿ ಹೋದ್ರು. ಅವರು ಎಲ್ಲಾ ಮತದ ಬಗ್ಗೆಯೂ ಬರೆದಿದ್ದಾರೆ, ಎಲ್ಲ ಮತದ ಬಗ್ಗೆಯೂ ಬರೆದಿದ್ದಾರೆ. ಹಾಗೆ ಕ್ಷೇಮೇಂದ್ರ ಕೂಡ. ಅದರಿಂದಾಗಿ ಅವನು ಇನ್ಫ್ಲೂಯೆನ್ಸ್ಗೆ ಒಳಗಾಗಿದ್ದ ಅಂತಲ್ಲ, ಅವನು ವಸ್ತುತಃ ಯಾವ ಮತವನ್ನು ಅವನು ಅನುಸರಿಸ್ತಿರ್ಲಿಲ್ಲ. ವೇದವ್ಯಾಸರ ವಾಕ್ಶಕ್ತಿಗೆ ಬೆರಗಾಗಿ ತನ್ನನ್ನ ವ್ಯಾಸದಾಸ ಅಂತ ಕರೆದುಕೊತಾ ಇದ್ದ. ಅವನ ನಿಜ ಜೀವನದಲ್ಲಿ ಅನುಷ್ಠಾನ ಹೇಗಿತ್ತು, ಅನುಸಂಧಾನ ಹೇಗಿತ್ತು, ಧ್ಯಾನ, ಜಪ, ದೇವಪೂಜೆ ಇತ್ಯಾದಿಗಳ ಬಗ್ಗೆ ಅವನ ಚಿಂತನೆ ಏನಿತ್ತು ಅಂತ ಗೊತ್ತಾಗಲ್ಲ ನಮ್ಗೆ. ಆದ್ರೆ ವೇದವ್ಯಾಸರ ಬಗ್ಗೆ ಬಹಳ ವಿನಯ ಇದೆ ಅಂತ ಅಷ್ಟು ಗೊತ್ತಾಗುತ್ತೆ. ಧನ್ಯವಾದಗಳು ಆಚಾರ್ಯ, ಧನ್ಯವಾದಗಳು. ಆಚಾರ್ಯ, ಕೊನೆಯದಾಗ ಒಂದು ಪ್ರಶ್ನೆ ಇದೆ, ಕೇಳ್ಬೋದು ಆಚಾರ್ಯ? ಸೀನು ಅವರೇ, ವಿಜಯ ಸಿಂಹ ಆಚಾರ್ಯ ಅವರು ಎಲ್ಲಿಗೋ ತೆರಳಬೇಕಾಗಿರೋದ್ರಿಂದ ದಯವಿಟ್ಟು ಮನ್ನಿಸ್ಬೇಕು. ನಾವು ಭಾರತ ದರ್ಶನದ ಜಿಮೇಲ್ ಐಡಿಯನ್ನ ನಾವು ನಿಮ್ಮೊಂದಿಗೆ ಹಂಚ್ಕೊಳ್ತೀವಿ. ನಿಮ್ಮ ಪ್ರಶ್ನೆ ಏನಿದೆ ಅದನ್ನ ಇಮೇಲ್ ಮಾಡಬಹುದು ಅಲ್ಲಿಗೆ. ಖಂಡಿತ. ಹೀಗೆ ಸಂವಾದ ಮಾಡ್ಲಿಕ್ಕಾಗದೆ ಇರೋದಕ್ಕೆ ವಿಷಾದ ಇದೆ, ಆದ್ರೆ ಕರ್ತವ್ಯದ ಅನಿವಾರ್ಯವೂ ಇದೆ. ಹೀಗಾಗಿ ನಾನು ವಿರಮಿಸ್ತೇನೆ. ಧನ್ಯವಾದಗಳು ವಿಜಯ ಸಿಂಹ ಅವರೇ. ವಿನಾಯಕ್ ಹಂಪಿಹೊಳಿ ಅವರು ಮುಂದಿನ ಮಾತುಗಳನ್ನು ಆಡ್ಬೋದು ಅಂತ. ವಿದ್ವಾನ್ CG ವಿಜಯಸಿಂಹ ಅವರು ಕಳೆದ 1 ಗಂಟೆಗೂ ಹೆಚ್ಚಿನ ಸಮಯವನ್ನು ನಮ್ಮೊಡನೆ ಕಳೆದಿದ್ದಾರೆ. ಈ ಅವಧಿಯಲ್ಲಿ ಬಹಳಷ್ಟು ವಿಷಯಗಳನ್ನು ಅವರು ಹಂಚಿಕೊಂಡಿದ್ದಾರೆ. ಪ್ರಾಚೀನ ಸಂಸ್ಕೃತ ಕವಿಗಳ ದೇಶಕಾಲಗಳ ಮಾಹಿತಿ ನಮಗೆ ಸಿಗುವುದು ಅಪೂರ್ವವಾದ ಸಂಗತಿ. ಆದರೆ ಇದಕ್ಕೆ ಅಪವಾದವು ಎಂಬಂತೆ ಕ್ಷೇಮೇಂದ್ರನ ದೇಶಕಾಲ ಹಾಗೂ ಆತನ ಜೀವನದ ಕುರಿತು ಇರುವ ಸ್ಪಷ್ಟತೆ, ಜೀವನ ಕಾಲದ ಕುರಿತು ಇರುವ ಸ್ಪಷ್ಟತೆಯನ್ನು ಅವರು ನಮಗೆ ಇಂದು ತಿಳಿಸಿಕೊಟ್ಟಿದ್ದಾರೆ. ವೈದಿಕ ಹಾಗೂ ಬೌದ್ಧ ಎರಡೂ ಪ್ರಕಾರಗಳ ಸಂಸ್ಕೃತಿಗಳಲ್ಲಿರುವ ಕಥೆಗಳನ್ನು ಇಟ್ಟುಕೊಂಡು ಕ್ಷೇಮೇಂದ್ರನು ರಚಿಸಿರುವ ಕೃತಿಗಳನ್ನು ವಿಮರ್ಶಿಸಿಕೊಟ್ಟಿದ್ದಾರೆ. ವ್ಯಂಗ್ಯ ಪ್ರಧಾನವಾದ ಕೃತಿಗಳಲ್ಲಿರುವ ವೈಶಿಷ್ಟ್ಯತೆಯ ಕುರಿತು ಬೆಳಕು ಚೆಲ್ಲಿದ್ದಾರೆ. ಅದು ವಿಶೇಷವಾಗಿ ಸಮಯ ಮಾತ್ರಕ ಕೃತಿಯಲ್ಲಿ ಬರುವಂತಹ ಬೆಲೆವೆಣ್ಣುಗಳ ಬಗ್ಗೆ, ನರ್ಮಮಾಲಾ ಕೃತಿಯಲ್ಲಿ ಬರುವಂತಹ ಲೆಕ್ಕಿಗರ ಕುರಿತು ಕ್ಷೇಮೇಂದ್ರ ರೂಪಿಸಿರುವ ವ್ಯಂಗ್ಯದ ಬಗ್ಗೆ, ದರ್ಪದಲದ ಬಗ್ಗೆ, ಮತ್ತೆ ದೇಶೋಪದೇಶಗಳಲ್ಲಿ ಬೇರೆ ಬೇರೆ ಪ್ರದೇಶಗಳಲ್ಲಿರುವ ಜನ ಬೇರೆ ಬೇರೆ ರೀತಿ ವರ್ತಿಸುತ್ತಾರೆ, ಹೇಗೆ ವರ್ತಿಸುತ್ತಾರೆ ಎಂಬುದನ್ನು ಕಟ್ಟಿಕೊಟ್ಟಿದ್ದಾರೆ. ಇದೆಲ್ಲವನ್ನು ಆಚಾರ್ಯರು ತುಂಬಾ ಸುಂದರವಾಗಿ ಬಣ್ಣಿಸಿಕೊಟ್ಟಿದ್ದಾರೆ. ವಾಲ್ಮೀಕಿ ರಾಮಾಯಣವನ್ನು ಹಾಗೂ ವ್ಯಾಸರ ಮಹಾಭಾರತವನ್ನು ಕ್ಷೇಮೇಂದ್ರ ಹೇಗೆ ಗ್ರಹಿಸಿದ್ದಾನೆ ಎನ್ನುವುದನ್ನು ರಾಮಾಯಣ ಮಂಜರಿ ಹಾಗೂ ಭಾರತ ಮಂಜರಿಯ ಮೂಲಕ ನಾವು ಈ ಕಥೆಗಳನ್ನು ಹೇಗೆ ನೋಡಬೇಕು ಎಂಬುದನ್ನು ಆಚಾರ್ಯರು ತೋರಿಸಿಕೊಟ್ಟಿದ್ದಾರೆ. ದಶಾವತಾರ ಚರಿತ್ರದಲ್ಲಿ ವಿಷ್ಣುವಿನ ಅವತಾರಗಳ ಕುರಿತು ಕ್ಷೇಮೇಂದ್ರನು ಬರೆದಿರುವ ವಿಷಯಗಳನ್ನು ಬಣ್ಣಿಸಿದ್ದಾರೆ. ಮತ್ತು ಈ ಹಿಂದಿನ ವ್ಯಂಗ್ಯಭರಿತ ಕಾವ್ಯಗಳು ಹಾಗೂ ರಾಮಾಯಣ ಮಹಾಭಾರತ ಮುಂತಾದ ಮಂಜರಿಗಳ ಕುರಿತು ಅವರು ಬರೆದಿರತಕ್ಕಂತಹ ಕಾವ್ಯಗಳಲ್ಲಿರುವಂತಹ ವೈವಿಧ್ಯತೆಯನ್ನ, ಕಾವ್ಯ ಶೈಲಿಯಲ್ಲಿರುವ ವಿಶೇಷತೆಗಳನ್ನು ಅವರು ತುಂಬ ಸ್ಪಷ್ಟವಾಗಿ ನಿರೂಪಿಸಿಕೊಟ್ಟಿದ್ದಾರೆ. ಇದಿಷ್ಟು ವೈದಿಕ ದರ್ಶನದಲ್ಲಿ ಬರುವಂತಹ ಕೃತಿಗಳ ಕುರಿತಾದರೆ, ಬೌದ್ಧ ದರ್ಶನದಲ್ಲಿ ಕಂಡುಬರುವ ಹಲವಾರು ಕಥೆಗಳನ್ನು ಒಟ್ಟಿಗೆ ಸಂಗ್ರಹ ಮಾಡಿ ಕ್ಷೇಮೇಂದ್ರನು ಕೊಟ್ಟಿರತಕ್ಕಂತಹ ಅವಧಾನ ಕಲ್ಪಲತಾ ಕೃತಿಯ ಕುರಿತು ಅವರು ವಿವರವಾಗಿ ತಿಳಿಸಿದ್ದಾರೆ. ಕ್ಷೇಮೇಂದ್ರನ ಸೇವ್ಯ ಸೇವಕೋಪದೇಶ ಕಥೆಯ ಮೂಲಕ ಆಗಿನ ಸಮಾಜವು ಪಶ್ಚಿಮದ ಸಮಾಜಕ್ಕಿಂತ ಹೇಗೆ ಭಿನ್ನವಾಗಿದೆ ಎಂಬುದನ್ನು ಸ್ಥೂಲವಾಗಿ ನಿರೂಪಿಸಿದ್ದಾರೆ. ಇನ್ನೊಂದು ಗಮನಿಸಬೇಕಾದದ್ದು, ಕ್ಷೇಮೇಂದ್ರನ ಅಧ್ಯಯನದ ಕೃತಿಗಳ ಕುರಿತು ಈಗ ಅವು ಯಾಕೆ ಅಗತ್ಯ, ಅವುಗಳ ಅಧ್ಯಯನದ ಅಗತ್ಯತೆ ಏನು ಅನ್ನುವುದರ ಕುರಿತು ಅವರು ಉತ್ತಮ ವಾದಗಳನ್ನು ಬೆಳೆಸಿಕೊಟ್ಟಿದ್ದಾರೆ. ಮತ್ತು ಸಂಸ್ಕೃತ ಸಾಹಿತ್ಯದ ಕುರಿತು ಇಂದಿನ ಚಿಂತಕರಲ್ಲಿ ಮನೆ ಮಾಡಿರುವ ಪೂರ್ವಗ್ರಹಗಳ ಕುರಿತು ಅವರು ಬೆಳಕು ಚೆಲ್ಲಿದ್ದಾರೆ. ಇಷ್ಟಾಗಿ ಪ್ರಶ್ನೆಗಳನ್ನು ಕೂಡ ಅವರು ಬಂದಿರತಕ್ಕಂತಹ ಪ್ರಶ್ನೆಗಳಿಗೂ ಕೂಡ ಉತ್ತರ ಕೊಟ್ಟಿದ್ದಾರೆ. ಅವರಿಗೂ ಕೂಡ ಅವರಿಗೆ ಅನಂತ ಧನ್ಯವಾದಗಳು ಹಾಗೂ ಅಭಿನಂದನೆಗಳು.
ಕೇಳುಗರಿಗೆ ಸೂಚನೆ, ಯಾರದ್ದಾದರೂ ಪ್ರಶ್ನೆ ಇದ್ದು ಅದಕ್ಕೆ ಉತ್ತರ ಸಿಗದಿದ್ದ ಪಕ್ಷದಲ್ಲಿ ಇಂದಿನ ಕಾರ್ಯಕ್ರಮದಲ್ಲಿ ಅವರು ದಯಮಾಡಿ ತಮ್ಮ ಪ್ರಶ್ನೆಯನ್ನ ಇವತ್ತಿನ ಕಾರ್ಯಕ್ರಮದ ಶೀರ್ಷಿಕೆಯ ಜೊತೆಗೆ ಭಾರತ ದರ್ಶನ @gmail.com BHAA ಹಾಕಿ ಭಾರತ ದರ್ಶನ @gmail.com ಇಲ್ಲಿಗೆ ನೀವು ಮಿಂಚಂಚೆ ಕಳಿಸಿದ್ರೆ ಅದನ್ನ ನಾವು ವಿಜಯಸಿಂಹ ಆಚಾರ್ಯರಲ್ಲಿ ಅವರಿಗೆ ತಲುಪಿಸಿ ಅವರ ಉತ್ತರವನ್ನ ನಿಮಗೆ ಪುನಃ ವಾಪಸ್ಸು ತಲುಪಿಸೋದಕ್ಕೆ ವ್ಯವಸ್ಥೆ ಮಾಡ್ತೇವೆ. ಭಾಗವಹಿಸಿದ ಎಲ್ಲರಿಗೂ ಧನ್ಯವಾದಗಳು. ಒಂದು ಸಲ ನೀವು ಜಿಮೇಲ್ ಐಡಿಯನ್ನು ಪೂರ್ತಿಯಾಗಿ ಹೇಳಿ ಭುವನೇಕ್ ಅವರೇ. ಹಾ, ಕೇಳಿಸ್ಕೊಳ್ಳಿ, ಹೇಳ್ತೀನಿ. ಭಾರತ ದರ್ಶನ @gmail.com BHARATADARSHANA ಭಾರತ ದರ್ಶನ @gmail.com. ಭಾಗವಹಿಸಿದ ಎಲ್ಲರಿಗೂ ಧನ್ಯವಾದಗಳು. ಮತ್ತೊಮ್ಮೆ ನಾವು ಇದೇ ರೀತಿಯ ಒಂದು ಆಸಕ್ತಿಯುತವಾದಂತಹ ಟಾಪಿಕ್ ಅನ್ನ ತಗೊಂಡು ಮತ್ತೆ ನಿಮ್ಮ ಮುಂದೆ ಬರ್ತೇವೆ. ನಿಮ್ಮ ಪ್ರೋತ್ಸಾಹ ಸದಾ ಹೀಗೆ ಇರಲಿ. ಎಲ್ಲರಿಗೂ ಶುಭ ಸಂಜೆ. ಧನ್ಯವಾದಗಳು.